ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ, ದೇವ ಮಕ್ಕಳಿಗೆ ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ದೇವರ ವಾಕ್ಯ ಭಾಗದಿಂದ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಮತ್ತಾಯ ಬರೆದಂತಹ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 13 ವಚನದಿಂದ ಕೆಲವೊಂದು ವಚನಗಳನ್ನ ಓದುವಂತನಾಗಿದ್ದೇನೆ. ಮತ್ತಾಯ ಬರೆದಂತಹ ಸುವಾರ್ತೆ 27ನೇ ಅಧ್ಯಾಯ 11. ಯೇಸು ದೇಶಾಧಿಪತಿಯ ಮುಂದೆ ನಿಂತಿರುವಾಗ ದೇಶಾಧಿಪತಿಯು ಆತನನ್ನು, ನೀನು ಯೆಹೂದ್ಯರ ಅರಸನು ಹೌದೋ ಎಂದು ಕೇಳಿದನು. ಯೇಸು, ನೀನೇ ಹೇಳಿದ್ದೆ ಅನ್ನ. ಮತ್ತು ಮಹಾಯಾಜಕರು ಹಿರಿಯರು ಆತನ ಮೇಲೆ ದೂರು ಹೇಳುತ್ತಿರುವಾಗ ಆತನು ಏನೂ ಉತ್ತರ ಕೊಡಲಿಲ್ಲ. ಆಗ ಪಿಲಾತನು ಆತನನ್ನು, ಇವರು ನಿನ್ನ ಮೇಲೆ ಎಷ್ಟು ಸಾಕ್ಷಿ ಹೇಳುತ್ತಾರೆ, ನೀನು ಕೇಳುವುದಿಲ್ಲವೋ ಎಂದು ಕೇಳಿದನು. ಆತನು ಅವನಿಗೆ ಒಂದು ಮಾತಿಗಾದರೂ ಉತ್ತರ ಕೊಡಲಿಲ್ಲ. ಅದನ್ನು ನೋಡಿ ದೇಶಾಧಿಪತಿಯು ಬಹಳ ಆಶ್ಚರ್ಯಪಟ್ಟನು. ಆದರೆ ಆ ಹಬ್ಬದಲ್ಲಿ ಜನರು ಅಪೇಕ್ಷಿಸುವ ಸೆರೆಯವನನ್ನು ಅವರಿಗೆ ಬಿಟ್ಟು ಕೊಡುವುದು ದೇಶಾಧಿಪತಿಯ ಪದ್ಧತಿಯಾಗಿತ್ತು. ಆ ಕಾಲದಲ್ಲಿ ಬರಬ್ಬನೆಂಬ ಪ್ರಸಿದ್ಧನಾದ ಒಬ್ಬ ಸೆರೆಯವನು ಸಿಕ್ಕಿದನು. ಹೀಗಿರಲಾಗಿ ಅವರು ಕೂಡಿ ಬಂದ ಸಮಯದಲ್ಲಿ ಪಿಲಾತನು ಹೊಟ್ಟೆಕಿಚ್ಚಿನಿಂದ ಆತನನ್ನು ಒಪ್ಪಿಸಿಕೊಟ್ಟಿದ್ದಾರೆಂದು ತಿಳಿದು, ನಿಮಗೆ ಯಾರನ್ನು ಬಿಟ್ಟು ಕೊಡುತ್ತೀರಿ, ಬರಬ್ಬನನ್ನು ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ಎಂದು ಅವರನ್ನು ಹೇಳಿದನು. ದೇವರು ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಇವತ್ತು ನಮ್ಮ ಮಧ್ಯದಲ್ಲಿ ಹಿರಿಯರಾದಂತಹ ಅಭಿಷೇಕ್ ಕುಮಾರ್ ಸಾರ್ ಅವರಿದ್ದಾರೆ. ಅವರು ನಮ್ಮನ್ನ ಆರಂಭದ ಪ್ರಾರ್ಥನೆಯಲ್ಲಿ ನಡೆಸಿಕೊಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾರೆ. ಪ್ರಾರ್ಥನೆ ಮಾಡ್ತೀರಾ? ಥ್ಯಾಂಕ್ ಯು ಸರ್. ಎಲ್ಲರಿಗೂ ಶುಭಾಶಯಗಳು. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ಸಭೆಯಲ್ಲಿ ಒಂದು ಚಿಕ್ಕ ಹಿಂಟಾಗಿ ಕೂಡಿ ನಮ್ಮನ್ನು ಸಂರಕ್ಷಣೆ ನಡೆಸಿ ಕಳೆದ ವಾರವೆಲ್ಲ ಕೃಪೆಯಿಂದ ನಡೆಸಿದ ದೇವರು ನೀವಾಗಿದ್ದರೆ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಉಳಿದಿರುವುದು ನಿನ್ನ ಕರುಣೆ. ಒಂದೊಂದು ದಿನವೂ ಹೊಸದಾಗಿ ನಮಗೆ ಹರುತ್ತಾ ಅದರ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ನಿನಗೆ ಸಾಕ್ಷಿಗಳ ಮಕ್ಕಳಾಗಿ ನಾವು ನಿಲ್ಲುವುದಕ್ಕೆ ನಾವು ನಡೆಸಿದ್ದೀರಿ. ಈ ಒಂದು ಕೆಟ್ಟ ಪ್ರಪಂಚದಲ್ಲಿ ನಾವು ಜೀವಿಸುವಾಗ ನಾವು ಬೆಳಕಿನ ಮಕ್ಕಳಾಗಿ ಸ್ವಾಮಿ ಅನೇಕ ಅನ್ಯರಿಗೆ ನಿನ್ನ ವಾಕ್ಯಗಳನ್ನು ತಿಳಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಪವಿತ್ರಾತ್ಮ ಮುಖಾಂತರ ಅನುಗ್ರಹಿಸಿದ್ದೀರಿ. ಹೌದು ಸ್ವಾಮಿ, ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಒಂದು ಕಾರ್ಯಕ್ರಮ ನಡೆಸಿಕೊಡುವಂತಹ ಬೋಧಕರಾದಂತಹ ರಾಜರವನ್ನ ನೀನು ಆಶ್ರಯಿಸಿ ಆರಿಸಿಕೊಂಡಿದ್ದೀರಿ. ಅವರ ಕುಟುಂಬವನ್ನು ಬಲಪಡಿಸಿ ಸ್ವಾಮಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯುವಂತೆ ಬಲಪಡಿಸಿ ಕಾದು ಕಾಪಾಡು. ಹಾಗೂ ಇಲ್ಲಿ ಕೂಡಿ ಬಂದಿರುವಂತಹ ಎಲ್ಲ ನಿನ್ನ ಭಕ್ತರನ್ನು ಆಶ್ರಯಿಸಿ ಬಲಪಡಿಸಿ ಎಲ್ಲರೂ ಆಧ್ಯಾತ್ಮದಲ್ಲಿ ಬಲಗೊಂಡು ಒಂದೇ ಮನಸ್ಸಿನಿಂದ ನಾವು ಆಡುತ್ತಾ ನಾವೆಲ್ಲರೂ ನಿತ್ಯರಾಜ್ಯಕ್ಕೆ ಎದುರು ಮಕ್ಕಳಾಗುವಂತೆ ನಮ್ಮ ಒಬ್ಬರನ್ನು ರೂಪಿಸಬೇಕೆಂದು ಸರಿ ಪ್ರಾರ್ಥಿಸುತ್ತೇವೆ. ಇವತ್ತು ಸಂದೇಶ ತರುವಂತಹ ಮಗಳನ್ನು ಆಶ್ರಯಿಸಿ ಬಲಪಡಿಸಿ ಅವರಿಗೆ ಆಧ್ಯಾತ್ಮಿಕ ಜ್ಞಾನ ತುಂಬಿ ಅನೇಕ ಒಳ್ಳೊಳ್ಳೆ ವಾಕ್ಯಗಳು ಸಹ ಪ್ರಸಾರಗೊಂಡು ಅನ್ಯರಿಗೂ ಸಹ ಇದು ಪರಿಣಾಮಕಾರಿಯಾಗಿ ಅವರ ರಾಜ್ಯಕ್ಕೆ ಬೇಕಾದ ಜ್ಞಾನವನ್ನು ತುಂಬುವಂತೆ ಜೀವ ಸ್ವರೂಪನಾದ ನಿನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿಯನ್ನು ಕೊಟ್ಟು ಬಲಪಡಿಸಬೇಕೆಂದು ಪ್ರಭುರಕ್ಷಕನು ಕಾರ್ಯಕರ್ತನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಕುಮಾರ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ಸಬ್ಬತ್ತಿನದ ಶುಭಾಶಯಗಳನ್ನು ಕೋರುತ್ತಾ ಮತ್ತೊಮ್ಮೆ ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತನಾಗಿದ್ದೇನೆ. 272ನೇ ಸಂಗೀತ ಕೀರ್ತನೆಗಳು, ನಮ್ಮ ಸಭಾ ಸಂಗೀತಗಳಲ್ಲಿ 272ನೇ ಕೀರ್ತನೆ, ತೀರಿತು ತೀರಿತು ಕೂಗಿದ ರಾಜ ಯೇಸು. ಗೊತ್ತಿರುವಂತವರು ನನ್ನ ಜೊತೆಗೆ ನೀವು ಕೂಡ ಮೊಬೈಲ್ ಅನ್ನ ಮ್ಯೂಟ್ ಮಾಡಿ ಹಾಡಬಹುದು ಎಂಬುದಾಗಿ ಕೇಳ್ಕೊಳ್ತೇನೆ. ತೀರಿತು ತೀರಿತು ಕೂಗಿದ ರಾಜ ಯೇಸು,
ತಲೆಬಾಗಿ ತನ್ನಾತ್ಮವ ಅರ್ಪಿಸಿದ ತೀರಿತು ಕೂಗಿದ ರಾಜ ಯೇಸು ತಲೆಬಾಗಿ ತನ್ನಾತ್ಮವ ಅರ್ಪಿಸಿದ ಓ ತಂದೆಯೇ ಅರಿಯದ ಈ ಮಂದೆಯ ಕ್ಷಮಿಸಯ್ಯ. ಓ ತಂದೆಯೇ ಅರಿಯದ ಈ ಮಂದೆಯ ಕ್ಷಮಿಸಯ್ಯ ಎಂದೆನ್ನುತ್ತ ವಿನಯಿಸಿದ ಎಂತ ಕತ್ತ ತೀರಿತು ಕೂಗಿದ ರಾಜ ಯೇಸು ತಲೆಬಾಗಿ ತನ್ನಾತ್ಮವ ಅರ್ಪಿಸಿದ ಓ ಚೋರನೇ ನನ್ನ ಕೂಡ ಪರದೊಳಗೆ ನೀನಿರುವಿ. ಓ ಚೋರನೇ ನನ್ನ ಕೂಡ ಪರದೊಳಗೆ ನೀನಿರುವಿ. ಹೀಗನ್ನುತ್ತ ಕ್ಷಮಿಸಿದ ರಕ್ಷಿಸಿದ ಎಂತ ಕತ್ತ ಪ್ರಿಯ ಕತ್ತ ತೀರಿತು ಕೂಗಿದ ರಾಜ ಯೇಸುವು ತಲೆಬಾಗಿ ತನ್ನಾತ್ಮವ ಅರ್ಪಿಸಿದ ಮಾತೆ ನೋಡು ನಿನ್ನ ಸೂತ ನೋಡು ನಿನ್ನ ಮಾತೆ ನೋಡು ನಿನ್ನ ಸೂತ ನೋಡು ನಿನ್ನ ಮಾತೆ ಒಪ್ಪಿಸಿದ ಸಂತೈಸಿದ ಎಂತ ಕಥ ಮುದ್ದು ಕಥ ಕಥ ತೀರಿತು ಕೂಗಿದ ರಾಜ ಯೇಸು ತಲೆಬಾಗಿ ತನ್ನಾತ್ಮವ ಅರ್ಪಿಸಿದ. ನನ್ನ ದೇವಾ ಯಾಕೆ ನನ್ನ ಕೈ ಬಿಟ್ಟಿದ್ದಿ. ನನ್ನ ದೇವಾ ಯಾಕೆ ನನ್ನ ಕೈ ಬಿಟ್ಟಿದ್ದಿ. ನೋವಿನಿಂದ ಭಾರದಿಂದ ಹರಿಚಿದ ಅಯ್ಯೋ ಕಥ ತೀರಿತು ಕೂಗಿದ ರಾಜ ಯೇಸು ತಲೆಬಾಗಿ ತನ್ನಾತ್ಮವ ಅರ್ಪಿಸಿದ. ತಪದಿಂದ ಯೇಸು ಅಂದ ಬೇಕು ಜಲ. ದಾದಿಂದ ತಪದಿಂದ ಯೇಸು ಅಂದ ಬೇಕು ಜಲ. ಬೇಡಿದಾತ ಕುಡಿದಾತ ಕುಡಿ ಜಲ ಅಯ್ಯೋ ಕಥ ತೀರಿತು ಕೂಗಿದ ರಾಜ ಯೇಸು ತಲೆಬಾಗಿ ತನ್ನಾತ್ಮವ ಅರ್ಪಿಸಿದ. ಓ ತಂದೆಯೇ ಎನ್ನಾತ್ಮವ ನಿನಗೆ ನಾ ಒಪ್ಪಿಸುವೆ. ಓ ತಂದೆಯೇ ಎನ್ನಾತ್ಮವ ನಿನಗೆ ನಾ ಒಪ್ಪಿಸುವೆ. ಕೂಗಿ ಯೇಸು ತಂದೆ ಚಿತ್ತ ಪೂರೈಸಿದ
ಅಯ್ಯೋ ಕತ್ತ ತೀರಿತ್ತು ತೀರಿತ್ತು ಕೂಗಿದ ರಾಜ ಯೇಸು ತಲೆಬಾಗಿ ತನ್ನ ಪವ ಹತ್ತಿಸಿದ ಶಿಲುಬೆ ಮೇಲೆ ಆಡಿದ 7 ಮಾತುಗಳನ್ನ ಈ ಒಂದು ಹಾಡಿನಲ್ಲಿ ನಾವು ನೋಡಬಹುದಾಗಿದೆ. ದೇವರು ಆ ಕೊನೆಯ ಗಳಿಗೆಯಲ್ಲಿ ಆತನನ್ನು ಹಿಡಿಕೊಟ್ಟಂತ ಸಮಯದಿಂದ ಶಿಲುಬೆ ಮೇಲೆ ಏರಲ್ಪಟ್ಟಾಗ ತನ್ನ ಕೊನೆಯ ಉಸಿರಿರುವ ತನಕ ಆತನು ಪ್ರಾಣವನ್ನ ಬಿಡುವ ತನಕ ಆಡಿದಂತ 7 ಮಾತುಗಳು ವಾಕ್ಯದಲ್ಲಿ ಈ ಹಾಡಿನಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ದೇವರು ಈ ಹಾಡಿನ ಮುಖಾಂತರವಾಗಿ ನಮ್ಮನ್ನು ಆಶೀರ್ವಾದ ಮಾಡಿ. ನಿನ್ನೆ ಮತ್ತು ಇವತ್ತು ನಾಳೆ ಯೇಸು ಕ್ರಿಸ್ತನ ಕುರಿತಾದಂತ ಸಂದೇಶವು ಇಡೀ ಜಗತ್ತಿನಲ್ಲಿ ಎಲ್ಲಾ ಜನರ ಮುಂದೆ ಪ್ರಸ್ತಾಪ ಆಗುವಂತದ್ದಾಗಿದೆ. ಕಾರಣ ಈ ಭೂಮಿ ಮೇಲೆ ದೇವರು ತನ್ನ ಪ್ರೇಮ ಪಾತ್ರವನ್ನ ರಕ್ತದ ಹನಿಗಳಲ್ಲಿ ಬರೆದು ಈ ಲೋಕಕ್ಕೆ ಕಳುಹಿಸಿಕೊಟ್ಟಂತ ಕ್ಷಣಗಳು ಇದಾಗಿದೆ. ಮಾನವನನ್ನ ದೇವರು ಎಷ್ಟು ಪ್ರೀತಿ ಮಾಡುವವನಾಗಿದ್ದಾನೆ ಮತ್ತು ಆತನ ಪ್ರೀತಿ ಎಂತಹ ಪ್ರೀತಿ, ಆ ಪ್ರೀತಿಗೆ ಈ ಭೂಮಿ ಮೇಲೆ ಯಾರು ತಾನೇ ಬದಲು ಕೊಡಲಿಕ್ಕೆ ಸಾಧ್ಯ? ಅಂತಹ ಪ್ರೀತಿಯನ್ನ ಈ ಭೂಮಿ ಮೇಲೆ ಯಾರಿಂದಲಾದರೂ ಮಾಡಲಿಕ್ಕೆ ಸಾಧ್ಯವಿದೆಯಾ ಎಂಬುವಂತ ಪ್ರಶ್ನೆಯನ್ನ ಜಗತ್ತಿನಾದ್ಯಂತ ಪ್ರತಿಯೊಬ್ಬ ಮನುಷ್ಯನು, ಉಸಿರಾಡುವ ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿ ಮೇಲೆ ಪ್ರೀತಿಯನ್ನ ಮಾಡುವವನಾಗಿ, ಪ್ರೀತಿಯನ್ನ ಬಯಸುವವನಾಗಿ, ಪ್ರೀತಿಗಾಗಿ ಜೀವಿಸುವಂತ ಹಂಬಲಿಸುವಂತ ಪ್ರತಿಯೊಂದು ಜೀವಿಯು ಅಂತ ಪ್ರೀತಿಯನ್ನ ಕಂಡುಕೊಳ್ಳುವಂತ ಅವಕಾಶವನ್ನ ಒದಗಿಸಿಕೊಟ್ಟಂತ ಒಂದು ಮಹಾ ಸುದಿನವಾಗಿದೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ತಂದೆಯಾದಂತ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರ ದೇವರ ಚಿತ್ತಕ್ಕೆ ವಿಧೇಯನಾಗಿ ಆತನ ವಿಧೇಯತೆಯ ಸಂಪೂರ್ಣತೆಯ ಮಟ್ಟವನ್ನ ತಾನು ತನ್ನ ತಂದೆಯಾದ ದೇವರನ್ನ ಎಂತಹ ಹೃದಯದಿಂದ ಪ್ರೀತಿಸುತ್ತಾ ಇದ್ದಾನೆ ಎಂಬುದನ್ನ ತೋರಿಸಿಕೊಟ್ಟರು. ಮತ್ತು ಈ ಭೂಮಿ ಮೇಲೆ ದೇವರನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ಮಾನವನು ಎಂತಹ ರೀತಿಯಲ್ಲಿ ದೇವರನ್ನ ಪ್ರೀತಿಸಬೇಕೆಂಬುದನ್ನ ಕಲಿಸಿಕೊಟ್ಟರು. ಯಾರು ಎಂದು ಕಂಡು ಕೇಳರಿಯಲಾರದಂತ, ಮಾಡಲಿಕ್ಕಾಗದಂತ, ಸಾಧಿಸಲಿಕ್ಕಾಗದಂತ ಉನ್ನತವಾದಂತ ಕಾರ್ಯವನ್ನ ಈ ಭೂಮಿ ಮೇಲೆ ಆತನು ಮಾಡಿದ. ಕಲ್ವಾರಿ ಶಿಲುಬೆಯ ಮೇಲೆ ಆ ಒಂದು ಘೋರವಾದಂತ ಮರಣವನ್ನ ಅನುಭವಿಸುವಾಗ ಹದ್ದುಗಳು ಹೆಣವನ್ನ ಕಿತ್ತು ತಿನ್ನುವ ಹಾಗೆ ಜೀವಂತ ಯೇಸು ಕ್ರಿಸ್ತನನ್ನ ಅಲ್ಲಿದ್ದಂತ ಯಹೂದಿ ಜನಾಂಗ, ಅಂದರೆ ಕ್ರಿಸ್ತನನ್ನ ವಿರೋಧಿಸುತ್ತಿದ್ದಂತ ಶಾಸ್ತ್ರಿಗಳು, ಫರಿಸಾಯರು ಜನರನ್ನ ಪ್ರೇರಿಸಿ ಅಂತಹ ಹೀನವಾದಂತ ಮರಣಕ್ಕೆ ಆತನನ್ನ ಒಪ್ಪಿಸಿದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಕರ್ತನನ್ನ ಹಿಡಿಕೊಡುವಾಗ ಆತನ ಮೇಲೆ ಸಾಧಿಸಬೇಕಾದಂತ ಒಂದು ಗುರಿಯನ್ನ ಅಲ್ಲಿದ್ದಂತ ಶಾಸ್ತ್ರಿಗಳು, ಫರಿಸಾಯರು ಅವತ್ತು ಸಾಧಿಸ್ಲಿಕ್ಕೆ ಸಾಧ್ಯವಾಯಿತು. ಆ ಕ್ಷಣವು ಕ್ರಿಸ್ತನಿಗೆ ಗೊತ್ತಿದ್ದರಿಂದ, ಮೊದಲೇ ಆತನು ಆ ಒಂದು ಸಮಯಕ್ಕಾಗಿ ಸಿದ್ಧನಾಗಿದ್ದರಿಂದ, ಮುಂದಾಗುವಂತ ಪರಿಸ್ಥಿತಿಯನ್ನ ಇಳಿದಂತ ಕರ್ತನು ತಾನಾಗಿರುವುದರಿಂದ ಆ ಸಮಯಕ್ಕೆ ತನ್ನನ್ನು ಸಂಪೂರ್ಣವಾಗಿ ಅವರಿಗೆ ದೀನನಾಗಿ ಒಪ್ಪಿಸಿಕೊಟ್ಟಿದ್ದರು. ಈ ಕಾರಣದಿಂದಲೇ ಆತನ ಮೇಲೆ ಅಷ್ಟೊಂದು ಭಯಂಕರವಾದಂತ ಹಿಂಸೆಯನ್ನ ಅವರು ಮಾಡಲಿಕ್ಕೆ ಸಾಧ್ಯವಾಯಿತು. ಮತ್ತು ತಂದೆಯಾದ ದೇವರು ಕ್ರಿಸ್ತನನ್ನ ಪ್ರೀತಿಸಿದ್ದರಿಂದ
ಆ ಘೋರವಾದಂತ ಹಿಂಸೆಯ ಅನ್ಯಾಯವನ್ನ ಆತನು ಸಹಿಸಿಕೊಳ್ಳಲಿಕ್ಕೂ ಸಾಧ್ಯವಾಯಿತು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನನ್ನ ಪಿಲಾತನ ಬಳಿಗೆ ತೆಗೆದುಕೊಂಡು ಹೋಗ್ತಾನೆ. ಯಾಕಂದ್ರೆ ಇವರ ಗುರಿ ಆತನನ್ನ ಹೊಡೆದು ಬಡಿದು ಅಪಮಾನ ಮಾಡಿ ಬಿಟ್ಟು ಬಿಡುವುದಾಗಿರ್ಲಿಲ್ಲ. ಆತನನ್ನ ಸಿಲುಬೆಗೇರಿಸುವುದು ಇವರ ಗುರಿಯಾಗಿತ್ತು. ಆತನ ಉಸಿರನ್ನ ನಿಲ್ಲಿಸುವುದು ಇವರ ಗುರಿಯಾಗಿತ್ತು. ಆತನ ದಿನನಿತ್ಯದ ಕೆಲಸವನ್ನ ನಿಲ್ಲಿಸುವುದು ಇವರ ಗುರಿಯಾಗಿತ್ತು. ಆತನು ಮಾಡುವಂತ ಒಳ್ಳೆಯ ಕೆಲಸ ಕಾರ್ಯಗಳನ್ನ ನಿಲ್ಲಿಸುವಂಥದ್ದು ಇವರ ಗುರಿಯಾಗಿತ್ತು. ಅದಕ್ಕಾಗಿ ಆತನನ್ನ ಸಂಪೂರ್ಣವಾಗಿ ಅಂತ್ಯಗೊಳಿಸುವುದು ಇವರ ಮುಖ್ಯ ಉದ್ದೇಶವಾಗಿ. ಅದಕ್ಕಾಗಿ ಅವರು ಆ ದಿನ ಸಮಯವನ್ನ ಸಾಧಿಸಿಕೊಂಡು ಜನರನ್ನ ದುಷ್ಪ್ರೇರಣೆಗೆ ಒಳಪಡಿಸಿ ಆ ಒಂದು ಪಸ್ಕಾ ಹಬ್ಬದ ದಿನದಲ್ಲಿ ಜನ ಸಮೂಹವು ಯೆರೂಸಲೇಮ್ ಪಟ್ಟಣದಲ್ಲಿ ಕೂಡಿರುವಾಗ ಆತನನ್ನ ಹಿಡ್ಕೊಂಡು ಹೋಗಿ ಪಿಲಾತನ ಮುಂದೆ ನಿಲ್ಲಿಸುವಂತರಾಗಿದ್ದಾರೆ. ಪಿಲಾತನಿಗೆ ಯಾವುದರ ಅರಿವಿಲ್ಲ, ಆದರೆ ಆತನು ನ್ಯಾಯ ವಿಧಿಸುವಂತ ಸ್ಥಾನದಲ್ಲಿ ಇದ್ದಾನೆ. ಈಗ ಆತನು ನ್ಯಾಯ ವಿಚಾರಣೆ ಮಾಡಲಿಕ್ಕೆ ಆತನ ಮುಂದೆ ವಿಚಾರಣೆ ಮಾಡುವಾಗ ನೂರಾರು ತಪ್ಪುಗಳನ್ನ ಆತನ ಮೇಲೆ ಹೊರಿಸಿದರು. ಎಷ್ಟೋ ವಿಚಾರಣೆಗಳನ್ನ ನಡೆಸಿದಂತ ಪಿಲಾತನಿಗೆ ಯೇಸು ಕ್ರಿಸ್ತನ ಮೇಲೆ ಇವರು ಹೊರಿಸುತ್ತಿರುವ ಯಾವುದೇ ತಪ್ಪು ಆತನನ್ನ ಶಿಕ್ಷೆಗೆ ವಿಧಿಸುವುದಕ್ಕಾಗಲಿ ಮರಣದಂಡನೆ ಕೊಡುವುದಕ್ಕಾಗಲಿ ಯಾವುದು ಕೂಡ ಅರ್ಹವಾದ ದೂರುಗಳು. ಆವಾಗ ಪಿಲಾತನು ಕ್ರಿಸ್ತನನ್ನೇ ಪ್ರಶ್ನಿಸುತ್ತಾನೆ, ಇಷ್ಟೊಂದು ದೂರು ನಿನ್ನ ಮೇಲೆ ಹೇಳ್ತಿದ್ದಾರೆ, ಇದಕ್ಕೆ ಬದಲಾಗಿ ನೀನು ಏನು ಮಾತಾಡುವುದಿಲ್ಲವೋ? ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಮೌನವಾಗಿದ್ದನು ಎಂಬುದಾಗಿ. ಕ್ರಿಸ್ತನು ತನ್ನ ವಿಷಯದಲ್ಲಿ ಹೇಳಿರುವಂತಹ ಪ್ರತಿಯೊಂದು ವಾಕ್ಯವು ನೆರವೇರುವುದಕ್ಕೋಸ್ಕರ ಎಲ್ಲಾ ಸಮಯದಲ್ಲಿ ತನ್ನನ್ನು ಒಪ್ಪಿಸಿಕೊಂಡ. ಆತನು ಯಜ್ಞಕ್ಕೆ ಒಯ್ಯುವ ಕುರಿಯೋಪಾದಿಯಲ್ಲಿ ಅವರ ಮುಂದೆ ಮೌನವಾಗಿದ್ದನು ಎಂಬುದಾಗಿ ಬರೆದಿತ್ತು. ಅದು ಅಲ್ಲಿ ನೆರವೇರಬೇಕಾಗಿ ಆತನು ಮೌನವಾಗಿದ್ದನು. ಯಾಕೆ ಮೌನವಾಗಿದ್ದನು? ಆತನು ಬಾಯಿ ಬಿಟ್ಟು ಎಲ್ಲನ ಹೇಳಿದ್ರು ಕೂಡ ಕೊನೆಗೆ ಪಿಲಾತನು ಕೊಡುವಂತ ತೀರ್ಪು ಏನು ಎಂಬುದನ್ನ ಕ್ರಿಸ್ತನು ಬಲ್ಲಂತ ದೇವರಾಗಿದ್ದ. ಯಾಕಂತಂದ್ರೆ ಪಿಲಾತನು ಅದೇ ಸಮಯಕ್ಕೆ ಅದಕ್ಕಾಗಿಯೇ ನೇಮಿಸಲ್ಪಟ್ಟವನು. ಮುಂದಾಗುವುದಂತ ವಿಷಯಗಳನ್ನ ಅರಿತಂತ ಕ್ರಿಸ್ತನು ಆ ಸಮಯದಲ್ಲಿ ಯಾವ ಮಾತನ್ನು ಆಡಲಿಕ್ಕೆ ಇಷ್ಟಪಟ್ಟ. ಎಷ್ಟೋ ಸಾರಿ ಅನ್ಯಾಯಗಳು ನಡೆಯುವಾಗ ಮೌನವಾಗಿ ಇರುವಂತ ಕ್ಷಣಗಳನ್ನ ನಾವು ಅನುಭವಿಸ್ಬೇಕಾಗ್ತದೆ. ಕಾರಣ, ನಾವೆಷ್ಟೇ ಗೋಳಾಡಿದರು, ಅರಿಚಾಡಿದರು, ನಮ್ಮ ನ್ಯಾಯಕ್ಕಾಗಿ ವಾದ ಮಾಡಿದರು, ಮುಂದೆ ಕೊಡುವಂತ ತೀರ್ಪು ಅನ್ಯಾಯಕ್ಕೆ ಜಯವಾಗುವಂಥದ್ದು. ಅನ್ಯಾಯವನ್ನೇ ಅನುಸರಿಸುವಂತ ಜನರು ಸತ್ಯವನ್ನ ಎಂದು ಪ್ರೀತಿ ಮಾಡಲಾರರು ಮತ್ತೆ ಸತ್ಯಕ್ಕೆ ಯಾವತ್ತೂ ಕೂಡ ನ್ಯಾಯವಾದ ತೀರ್ಪನ್ನ ಕೊಡಲಾರರು. ಕ್ರಿಸ್ತನು ಲೋಕದಲ್ಲಿ ನಡೆಯುವಂತ ಕಾರ್ಯಗಳನ್ನ ಬಲ್ಲಂತ ದೇವರಾಗಿ, ನ್ಯಾಯಸ್ಥಾನದಲ್ಲಿ ನಡೆಯುವಂತ ಕಾರ್ಯಗಳನ್ನು ಅರಿತವನಾಗಿ, ಈಗ ಸದ್ಯಕ್ಕೆ ಇಲ್ಲಿ ಸಿಗುವಂತ ನ್ಯಾಯ ಎಂತೆದ್ದು ಎಂಬುದನ್ನ ತಿಳಿದವನಾಗಿರುವುದರಿಂದ ಆತನಿಗಾದಂತ ಅನ್ಯಾಯಕ್ಕೆ ವಿರುದ್ಧವಾಗಿ ಒಂದು ಮಾತನ್ನು ಕೂಡ ಆಡಲಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವಂತಹ ದೇವರ ಮಕ್ಕಳು ಅನೇಕ ಸಾರಿ ಇಂತಹ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗ್ತದೆ. ಅನ್ಯಾಯಗಳೆಷ್ಟೇ ನಡೆದು ಹೋದರೂ ಮೌನವಾಗಿರುವುದೇ ಲೇಸು ಎಂಬುದನ್ನ ಸತ್ಯವೇದದಲ್ಲಿ ಕ್ರಿಸ್ತನ ನಡೆಯಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನನ್ನ ಸಿಲುಬೆಗೆ ಹಾಕಿಸಬೇಕಾದಂತ ಮುಖ್ಯ ಕಾರಣವನ್ನ ಪಿಲಾತನಿಗೆ ಗೊತ್ತಾಗ್ತದೆ. ಇವರು ಕೇಳಿದಂತ ಎಲ್ಲಾ ದೂರುಗಳಿಗೂ ಯಾವಾಗ ಕ್ರಿಸ್ತನು ಉತ್ತರ ಕೊಡದೆ ಸುಮ್ಮನೆ ಆಗ್ಬಿಡ್ತಾನೋ, ಆಗ ಎಲ್ಲವನ್ನ ಮೊದಲಿನಿಂದ ಕೇಳಿ ತಿಳ್ಕೊಂಡಿದ್ದಂತ ಪಿಲಾತನಿಗೆ ಇದು ಅರಿವಾಗ್ತದೆ. ಅದು ಏನಂತಂದ್ರೆ 17 ಮತ್ತು 18ನೇ ವಚನದಲ್ಲಿ ಹೀಗೆ ಬರೀತದೆ. 27ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ, ಹೀಗಿರಲಾಗಿ ಅವರು ಕೂಡಿ ಬಂದ ಸಮಯದಲ್ಲಿ ಪಿಲಾತನು
ಹೊಟ್ಟೆ ಕಿಚ್ಚಿನಿಂದ ಆತನನ್ನು ಒಪ್ಪಿಸಿಕೊಟ್ಟಿದ್ದಾರೆಂದು ತಿಳಿದು ನಿಮಗೆ ಯಾರನ್ನು ಬಿಟ್ಟು ಕೊಡಬೇಕೆನ್ನುತ್ತೀರಿ ಎಂಬುದಾಗಿದ್ದಾರೆ. ಯಾವ ಅಪರಾಧವನ್ನು ಮಾಡಲಾರದಂತ, ಯಾವ ತಪ್ಪು ಹೊರಿಸಲಿಕ್ಕೂ ಸಾಧ್ಯವಿಲ್ಲದಂತ ಒಬ್ಬ ವ್ಯಕ್ತಿಯನ್ನ ತಂದು ಮರಣದಂಡನೆ ವಿಧಿಸು ಎಂಬುದಾಗಿ ಕೂಗುವಾಗ ಯಾತಕ್ಕಾಗಿ ಇಂಥ ಘೋರವಾದ ಮರಣವನ್ನ ವಿಧಿಸಲಿಕ್ಕೆ ಇವರು ಕೂಗುತ್ತಿದ್ದಾರೆ ಎಂಬುದಾಗಿ ಆತನು ಯೋಚಿಸುವಾಗ ಆತನಿಗೆ ಅರಿವಾಗ್ತದೆ ಇದನ್ನು ಮಾಡಿರುವುದ ತಪ್ಪು ಎಂಥದ್ದೆಂಬುದಾಗಿ ಹೇಳುವಾಗ ಕೇವಲ ಇವರ ಹೊಟ್ಟೆ ಕಿಚ್ಚಿನಿಂದ ಈತನಿಗೆ ಇಂಥ ಘೋರವಾದ ಮರಣವನ್ನ ವಿಧಿಸುವ ಹೋರಾಟವನ್ನು ಮಾಡುತ್ತಿದ್ದಾರೆ ಎಂಬುದಾಗಿ ಅರ್ಥ ಮಾಡ್ತಾರೆ. ಇವರು ಮಾಡುತ್ತಿರುವುದು ತಪ್ಪು, ತಾನು ಮಾಡುತ್ತಿರುವುದು ತಪ್ಪು ಎಂಬುದಾಗಿ ಗೊತ್ತಿದ್ದು ಸಹ ಪಿಲಾತನು ಅವರನ್ನ ಮರಣದಂಡನೆಗೆ ಶಿಲುಬೆ ಮೇಲೆ ಆತನನ್ನ ಕೊಲ್ಲುವುದಕ್ಕೆ ಒಪ್ಪಿಸಿಕೊಟ್ಟು. ಕಾರಣ ಆತನಿಗೆ ಬೇಕಾಗಿದ್ದದ್ದು ಆತನ ಕುರ್ಚಿ, ಆತನ ಸೀಟು, ಅದನ್ನ ಉಳಿಸ್ಕೊಳ್ಬೇಕಾಗಿತ್ತು. ಅದಕ್ಕಾಗಿ ಅನ್ಯಾಯದ ತೀರ್ಪನ್ನು ಆತನು ಕೊಡ್ತಾನೆ. ಆತನನ್ನ ಬಿಡಿಸುವಂತ ಪ್ರಯತ್ನಕ್ಕೆ ಆತನು ಹೋಗುವುದಿಲ್ಲ. ಬದಲಾಗಿ ಆ ಜನರ ಆಲೋಚನೆ ನಡೆಯುವುದಕ್ಕೆ ಒಪ್ಪಿಸಿಕೊಡ್ತಾನೆ. ಪ್ರತಿಯೊಂದು ಕಾಲದಲ್ಲಿಯೂ ನೀತಿಗೆ ವಿರುದ್ಧವಾಗಿ, ಸತ್ಯಕ್ಕೆ ವಿರುದ್ಧವಾಗಿ ಇದೇ ರೀತಿಯಾದಂತಹ ಉತ್ತರವನ್ನ ಎಲ್ಲಾ ಕಾಲದಲ್ಲಿಯೂ ನಾವು ನೋಡುವಂತಾಗಿದೆ. ವಿಶೇಷವಾಗಿ ಕೊನೆ ಕಾಲದಲ್ಲಿಯೂ ಸಹ ಇಂತಹ ಘೋರವಾದಂತಹ ಘಟನೆಗಳು ದಿನನಿತ್ಯವೂ ನಡೆಯುತ್ತಲೇ. ಹಣ, ಅಂತಸ್ತು, ಆಸ್ತಿ, ಐಶ್ವರ್ಯ, ಈ ಲೋಕದ ಸುಖ ಭೋಗಗಳು ಎಂಥವರನ್ನಾದರೂ ಮರಳು ಮಾಡಿ ಎಂಥ ಅನ್ಯಾಯವನ್ನಾದರೂ ಮಾಡಲಿಕ್ಕೆ ಅವರನ್ನು ಒಪ್ಪಿಸಿಕೊಳ್ತಾರೆ. ನೀತಿವಂತರ ಜೀವಕ್ಕೆ ಯಾವ ಕವಡೆ ಕಿಮ್ಮತ್ತು ಇಲ್ಲದಂತೆ ಅವರನ್ನ ನಾಶನಕ್ಕೆ ಒಪ್ಪಿಸಿಬಿಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ನೋಡ್ತೇವೆ ಯೇಸು ಕ್ರಿಸ್ತನನ್ನ ಆ ಘೋರವಾದಂತ ಮರಣಕ್ಕೆ ಒಪ್ಪಿಸಲು ಅಲ್ಲಿದ್ದಂತ ಜನರ ಹೃದಯದಲ್ಲಿ ತುಂಬಿದಂತ ಒಂದೇ ಒಂದು ಕಾರಣ, ಆತನ ಮೇಲೆ ಇದ್ದಂತ ಹೊಟ್ಟೆ ಕಿಚ್ಚು. ಯಾಕೆ ಕ್ರಿಸ್ತನ ಮೇಲೆ ಅಷ್ಟೊಂದು ಹೊಟ್ಟೆ ಕಿಚ್ಚಿ? ಯಾಕಂತಂದ್ರೆ ತಂದೆಯಾದ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನು ಅಷ್ಟೊಂದು ಒಳ್ಳೆಯ ಗುಣ ಸ್ವಭಾವಗಳಿಂದ ತುಂಬಿಸಿ ಆತನಿಂದ ತನ್ನ ಸಾಮರ್ಥ್ಯವನ್ನು, ತನ್ನ ಶಕ್ತಿಯನ್ನು ಈ ಭೂಮಿ ಮೇಲೆ ಆತನು ಪ್ರದರ್ಶಿಸಿದ್ದನು. ಆತನ ಮುಖಾಂತರವಾಗಿ ತನ್ನ ನೀತಿಯ ರಾಜ್ಯದ ಎಲ್ಲಾ ಸತ್ಯವನ್ನ ಈ ಲೋಕಕ್ಕೆ ಆತನು ತಿಳಿಸುತ್ತಿದ್ದ. ಅಲ್ಲಿದ್ದಂತ ಸದ್ದುಕಾಯರಿಗೆ, ಶಾಸ್ತ್ರಿಗಳಿಗೆ ಎಷ್ಟೋ ವರ್ಷಗಳಿಂದ ತಪಸ್ಸು ಮಾಡಿ ಆ ಆಲಯದಲ್ಲಿ ಪ್ರಾರ್ಥನೆ ಮಾಡಿದ್ದರೂ ಸಹ ಅಂತಹ ಶಕ್ತಿ, ವರದಾನಗಳು ಅವರಲ್ಲಿ ಇರಲಿಲ್ಲ. ಅವರ ಬಗ್ಗೆ ಜನರು ಯಾವ ಒಳ್ಳೆ ಮಾತನ್ನಾದರೂ ಆಡುತ್ತಿರಲಿಲ್ಲ. ಅವರ ಬಗ್ಗೆ ಯಾವುದೇ ರೀತಿಯಾದಂತ ಆಲೋಚನೆಯನ್ನು, ಗೌರವಯುತವಾದಂತ ಭಾವನೆಗಳು ಜನರಲ್ಲಿ ಇರಲಿಲ್ಲ. ಆದರೆ ಯೇಸು ಕ್ರಿಸ್ತನು ದಾರಿಯಲ್ಲಿ ನಡೆದರೂ ಸಹ ಆತನಿಗಾಗಿ ಸಾವಿರಾರು ಜನರು ಗೌರವವನ್ನು, ಘನತೆಯನ್ನು ಕೊಡುವುದಕ್ಕೆ ಸಿದ್ಧವಾಗಿದ್ದರು. ಯಾಕಂತಂದ್ರೆ ತಂದೆಯಾದ ದೇವರ ಕೆಲಸವನ್ನ ಆತನು ಮಾಡ್ತಿದ್ದನು. ಆತನು ಮಾಡ್ತಿದ್ದಂತ ಪ್ರತಿಯೊಂದು ಕೆಲಸವು ನ್ಯಾಯಯುತವಾದದ್ದು ಹಾಗೂ ಪ್ರೀತಿಯಿಂದ ತುಂಬಿರುವಂಥದ್ದು, ಮಾನವರಿಗೆ ಹಿತಕರವಾಗಿರುವಂಥದ್ದು ಆಗಿರುತ್ತದೆ. ಕರುಣೆಯಿಂದಲೂ ಪ್ರೀತಿಯಿಂದಲೂ ಆತನು ಕುಷ್ಠರೋಗಿಯನ್ನು ಮುಟ್ಟಿ ಸ್ವಸ್ಥ ಮಾಡಿದನು. ಕುರುಡರಿಗೆ ಕಣ್ಣನ್ನ ಕೊಟ್ಟನು, ಕುಂಟರಿಗೆ ಕಾಲು ಕೊಟ್ಟನು, ಸತ್ತು ಹೋದವರನ್ನ ಎಬ್ಬಿಸಿ. ಇಂತಹ ಉನ್ನತವಾದಂತ ಅದ್ಭುತ ಕಾರ್ಯಗಳನ್ನ ಮಾಡುವುದಕ್ಕೆ ಅಲ್ಲಿದ್ದಂತ ಯಾರಿಗೂ ಸಾಧ್ಯವಾಗಿದೆ. ಹೀಗಿರುವಾಗ ಇಡೀ ಜಗತ್ತೇ ಎದ್ದು ಕ್ರಿಸ್ತನನ್ನ ಕೊಂಡಾಡುವುದಕ್ಕೆ ಪ್ರಾರಂಭಿಸಿತು. ಒಬ್ಬ ಬಡಗಿಯ ಮಗನ ವಿಚಾರದಲ್ಲಿ ಇಷ್ಟೊಂದು ಭಕ್ತಿಯನ್ನ, ಪ್ರೀತಿಯನ್ನ ಜನ ಸಮೂಹ ಎಲ್ಲೆಂದೆಲ್ಲಿ ಹೋದರೂ ತೋರಿಸಿರುವುದನ್ನ ಈ ಯಾಜಕ ವರ್ಗದವರು ಯಾವ ಘನತೆ ಗೌರವಕ್ಕಾಗಿ ಹಾತೊರೆಯುತ್ತಾ ಅದಕ್ಕಾಗಿ ಸೇವೆ ಮಾಡ್ತಿದ್ರು, ಕೆಲಸ ಮಾಡ್ತಿದ್ರು,
ಅವರಿಗೆ ಎಲ್ಲೂ ಎಂದೂ ಸಿಗದೆ ಹೋದ ಕಾರಣ ತಮಗೆ ಸಿಗಲಾರದಂತ ಈ ಉನ್ನತವಾದಂತ ಗೌರವ ಘನತೆ ಈತನಿಗೆ ಸಿಗುತ್ತಲ್ಲ, ಆದುದರಿಂದ ಈತನನ್ನ ಸಂಪೂರ್ಣವಾಗಿ ಮುಗಿಸಿಬಿಡಬೇಕು. ಅವರಲ್ಲಿ ಹೊಟ್ಟೆ ಕಿಚ್ಚು ತುಂಬಿ ತುಳುಕುವುದಾಗಿದೆ. ಪ್ರಿಯವಾದವರೇ, ಲೋಕದಲ್ಲಿ ಮೊದಲನೆಯ ಪಾಪ ಹೊಟ್ಟೆ ಕಿಚ್ಚು. ಸೈತಾನನು ಕೂಡ ಕ್ರಿಸ್ತನನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ಟರು. ಕಾಯನನು ಸಹ ಏಬೇಲನಿಗಿದ್ದಂತ ಒಳ್ಳೆಯ ಗುಣ ಸ್ವಭಾವಗಳನ್ನ ನೋಡಿಯೇ ಹೊಟ್ಟೆ ಕಿಚ್ಚುಪಟ್ಟರು. ಈ ಭೂಮಿ ಮೇಲೆ ಪ್ರತಿಯೊಂದು ಪಾಪಕ್ಕೂ ಮೂಲ ಕಾರಣ ಹೊಟ್ಟೆ ಕಿಚ್ಚು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಹೊಟ್ಟೆ ಕಿಚ್ಚು ಎಂತಹ ಒಳ್ಳೆಯ ತನವನ್ನಾದರೂ ನಾಶ ಮಾಡುವುದೇ ಬಿಡುವುದಿಲ್ಲ. ಹೊಟ್ಟೆ ಕಿಚ್ಚಿನಿಂದಲೇ ಈ ಲೋಕದಲ್ಲಿ ಎಲ್ಲಾ ರೀತಿಯಾದಂತ ಪಾಪದ ಸ್ವಭಾವಗಳು ಹುಟ್ಟಿ ಬೆಳೆಯುತ್ತಲಿವೆ. ಎಲ್ಲಾ ರೀತಿಯಾದಂತ ಅನ್ಯಾಯ ಅಧರ್ಮಗಳು ತುಂಬಿ ತುಳುಕುತ್ತಾ ಇವೆ. ಇವತ್ತು ಜಗತ್ತಿನಲ್ಲಿ ಪಾಪದ ಕಾರ್ಯಗಳು ನಡೆಯಬೇಕಾದ್ರೆ ಕೇವಲ ಮಾನವನ ಜೀವಿತದಲ್ಲಿ ತುಂಬಿರುವಂತ ಈ ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚನ್ನ ಯಾವ ಹೃದಯದಲ್ಲಿ ತೆಗೆದು ಹಾಕಲ್ಪಡ್ಲಿಕ್ಕೆ ಸಾಧ್ಯವೋ ಅಂತ ಹೃದಯದಲ್ಲಿ ಮಾತ್ರ ನಿಜವಾದಂತ ಪ್ರೀತಿ, ನಿಜವಾದಂತ ಸಂತೋಷ, ನಿಜವಾದಂತ ಸಮಾಧಾನ, ನಿಜವಾದಂತ ಆನಂದ ಹಾಗೂ ಪರಿಪೂರ್ಣವಾದಂತ ಒಳ್ಳೆಯತನಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯವಾಗುವುದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಜವಾದಂತ ಪ್ರೀತಿ ಇದ್ದಲ್ಲಿ ಹೊಟ್ಟೆ ಕಿಚ್ಚು ಇರುವುದಿಲ್ಲ. ಅದನ್ನೇ ಪೌಲನು ಬರಿತಾನೆ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಎಂಬುದಾಗಿ. ಈ ಪ್ರೀತಿ ಹೊಟ್ಟೆ ಕಿಚ್ಚಿಲ್ಲದಂತ ಪ್ರೀತಿ ತಂದೆ ತಾಯಿಗಳಲ್ಲಿ ಮಾತ್ರ ನಾವು ನೋಡುವಂತರಾಗಿದ್ದೇವೆ. ಹೆತ್ತ ತಂದೆ ತಾಯಿಗಳು ಮಾತ್ರ ತಮ್ಮ ಮಕ್ಕಳು ದಿನನಿತ್ಯ ಅವರು ಬೆಳೆಯುವಾಗ, ಅಭಿವೃದ್ಧಿ ಹೊಂದುವಾಗ, ಅವರ ಜೀವಿತದಲ್ಲಿ ಒಳ್ಳೆಯದನ್ನ ಸಾಧಿಸಿದಾಗ ಹೆಮ್ಮೆ ಪಡುತ್ತಾ, ಸಂತೋಷ ಪಡುತ್ತಾ, ಇನ್ನಷ್ಟು ನನ್ನ ಮಕ್ಕಳು ಇಂಥ ಒಳ್ಳೆಯ ಅವಕಾಶಗಳನ್ನ ಪಡೆದು ಉನ್ನತವಾಗಿ ಬೆಳೆದು ಇನ್ನು ಹೆಚ್ಚು ಹೆಸರುವಾಸಿಯಾಗಲಿ, ಘನತೆ ಗೌರವವನ್ನು ಸಂಪಾದಿಸಲಿ ಎಂಬುದಾಗಿ ಶ್ರಮಪಟ್ಟು ಅವರ ಹಿತಕ್ಕಾಗಿ ಅವರು ಒಳ್ಳೆಯದನ್ನ ಹಾರೈಸುತ್ತಾ ತಾವು ಕಷ್ಟಗಳನ್ನ ಸಹಿಸಿಕೊಂಡು ಅವರ ಏಳಿಗೆಗಾಗಿ ದುಡಿಯುತ್ತಾರೆ. ಅವರಲ್ಲಿ ಮಾತ್ರ ಅಂತ ಯಥಾರ್ಥವಾದಂತ ಪ್ರೀತಿಯನ್ನ ಕಾಣಲಿಕ್ಕೆ ಸಾಧ್ಯ. ಅಂತ ಯಥಾರ್ಥವಾದಂತ ಪ್ರೀತಿ ಇದ್ದಂತ ಹೃದಯದಲ್ಲಿ ಮಾತ್ರ ಈ ಹೊಟ್ಟೆ ಕಿಚ್ಚು ಇರುವುದು. ಆದ್ರೆ ಅಂತ ಹೃದಯವನ್ನ ತಾನೇ ಕ್ರಿಸ್ತನು ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಎದುರು ನೋಡುವಂತವನಾಗಿದ್ದ. ಯಾಕಂತಂದ್ರೆ ನಮ್ಮನ್ನು ಸೃಷ್ಟಿಸಿದಂತ ದೇವರು ಅಂತಹ ಉನ್ನತವಾದ ಪ್ರೀತಿಯನ್ನ ನಮ್ಮ ಮೇಲೆ ಇಟ್ಟಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಆತನನ್ನು ನಂಬುವ ಒಬ್ಬನಾದರೂ ಯಾವ ಕಾರಣಕ್ಕೂ ನಾಶವಾಗಬಾರದು ಎಂಬತಕ್ಕಂತ ಉದ್ದೇಶದಿಂದ ತನ್ನ ಮಗನನ್ನೇ ಒಪ್ಪಿಸಿಕೊಟ್ಟ. ಪ್ರಿಯ ಸಹೋದರ ಸಹೋದರಿಯರೇ, ಇತರರ ಹಿತಕ್ಕಾಗಿ ಮರಣವನ್ನು, ಅದು ಘೋರ ಮರಣವನ್ನು, ಹಿಂಸೆಯಿಂದ ತುಂಬಿದಂತ ಮರಣವನ್ನು, ಅಪಮಾನ ನಿಂದೆಗಳಿಂದ ತುಂಬಿದಂತ ಮರಣವನ್ನ ಅನುಭವಿಸುವುದಕ್ಕೆ ಆತನನ್ನ ಒಪ್ಪಿಸಿಕೊಟ್ಟ. ಎಂತ ಕಷ್ಟ ಬಿದ್ದರೂ ಈ ಲೋಕದಲ್ಲಿ ಒಬ್ಬ ಮಾನವನು ನಿತ್ಯವಾದಂತ ನಾಶನದಿಂದ, ಬೆಂಕಿಯ ನಾಶನದಿಂದ, ನರಕದಿಂದ ತಪ್ಪಿಸುವುದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಕೊಡಲು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಯಥಾರ್ಥವಾದಂತ ಪ್ರೀತಿ, ಪರಿಶುದ್ಧವಾದಂತ ಪ್ರೀತಿ, ನಿಷ್ಕಳಂಕವಾದಂತ ಪ್ರೀತಿ, ಇತರರ ಹಿತಕ್ಕಾಗಿ ಕಷ್ಟ, ಸಂಕಟ, ನೋವುಗಳು ಎದುರಾದರೂ ಅನುಭವಿಸಿ ಅದರಲ್ಲಿಯೂ ಸಂತೋಷವನ್ನ, ಇನ್ನೊಬ್ಬರ ಪ್ರಾಣವನ್ನ ಉಳಿಸುವುದಕ್ಕೋಸ್ಕರ ಆನಂದದಿಂದ ತನ್ನ ಪ್ರಾಣವನ್ನ ಒಪ್ಪಿಸಿಕೊಡುವಂತ ಪ್ರೀತಿ ಅದಾಗಿದೆ. ಅಂತ ಪ್ರೀತಿಯನ್ನ ತಾನೇ ದೇವರು ಈ ಭೂಮಿ ಮೇಲೆ ತನ್ನನ್ನು ಪ್ರೀತಿಸುವಂತ ತನ್ನ ಜನರಿಗೆ ಕಲಿಸುವಂತವನಾಗಿದ್ದಾನೆ, ತಿಳಿಸುವಂತವನಾಗಿದ್ದಾನೆ ಮತ್ತು ಕೇಳಿಕೊಳ್ಳುವಂತವನಾಗಿದ್ದಾನೆ.
ಸೈತಾನನು ಬಿತ್ತಿದ ವಿಷ ಬೀಜವೆಂಬ ಹೊಟ್ಟೆ ಕಿಚ್ಚಿನ ಈ ದುಷ್ಟ ಪಾಪವನ್ನ ಬೇರು ಸಮೇತ ಕಿತ್ತು ಹಾಕಬೇಕಾದ್ರೆ ಈ ಭೂಮಿ ಮೇಲೆ ದೇವರನ್ನ ನಂಬಿ ಆತನನ್ನ ಪ್ರೀತಿಸುವಂತ ಪ್ರತಿಯೊಂದು ಹೃದಯದಲ್ಲಿ ಇಂಥ ಯಥಾರ್ಥವಾದಂತ ಪರಿಶುದ್ಧವಾದ ಪ್ರೀತಿ ನೆಲೆಗೊಳ್ಳಬೇಕೆಂಬುದಾಗಿ ದೇವರು ಬಯಸುವಂತವನಾಗಿದ್ದಾನೆ. ನಿನ್ನಂತೆಯೇ ನಿನ್ನ ನೆರೆಯವನನ್ನ ಪ್ರೀತಿಸು ಎಂದು ಹೇಳುವ ಆ ಮಾತಿನಲ್ಲಿ ಇರಬೇಕಾದಂತ ಪ್ರೀತಿ ಯಥಾರ್ಥವಾದಂತ ಪ್ರೀತಿ, ನಿಷ್ಕಪಟವಾದ ಪರಿಶುದ್ಧವಾದ ಪ್ರೀತಿ, ಪರಿಪೂರ್ಣವಾದಂತಹ ಪ್ರೀತಿ. ಆ ಪ್ರೀತಿಯನ್ನ ತಾನೇ ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾನೆ. ಅಂತ ಪ್ರೀತಿಯನ್ನ ತಾನೇ ಆತನು ಈ ಭೂಮಿ ಮೇಲೆ ತನ್ನನ್ನ ಪ್ರೀತಿಸುವಂತ ತನ್ನ ಮಕ್ಕಳ ಮೇಲೆ ಇಟ್ಟಿದ್ದಾನೆ. ಆತನು ತನ್ನನ್ನ ಪ್ರೀತಿಸದವರನ್ನು ಸಹ ಅದೇ ಪ್ರೀತಿಯಿಂದ ಆತನು ಪ್ರತಿಯೊಬ್ಬರನ್ನು ನೋಡುವಂತನಾಗಿದ್ದಾನೆ. ಅದಕ್ಕಾಗಿಯೇ ಆತನು ಒಳ್ಳೆಯವರ ಮೇಲೂ ಕೆಟ್ಟವರ ಮೇಲೆಯೂ ಸೂರ್ಯನು ಮೂಡುವ ಹಾಗೆ ಮಾಡ್ತಾನೆ. ಒಳ್ಳೆಯವರ ಹೊಲದಲ್ಲಿಯೂ ಕೆಟ್ಟವರ ಹೊಲದಲ್ಲಿಯೂ ಮಳೆ ಬೀಳುವಂತೆ ಮಾಡುವಂತಾನೆ. ಒಳ್ಳೆಯವನಿಗೂ ಕೆಟ್ಟವನಿಗೂ ಶುದ್ಧವಾದಂತ ಆಹಾರವನ್ನು, ಶುದ್ಧವಾದಂತ ಗಾಳಿಯನ್ನು, ಶುದ್ಧವಾದಂತ ನೀರನ್ನು, ಶುದ್ಧವಾದಂತ ಆರೋಗ್ಯವನ್ನು, ಈ ಭೂಮಿ ಮೇಲೆ ಬದುಕುವಂತ ಅವಕಾಶವನ್ನು ಕೊಟ್ಟು ಅವರು ಇರುವಷ್ಟು ಎಲ್ಲಾ ಕಾಲಗಳಲ್ಲಿಯೂ ತನ್ನ ಕಣ್ಣು ಗುಡ್ಡಿನಂತೆ ಎಲ್ಲರನ್ನ ಜೋಪಾನ ಮಾಡುತ್ತಿದ್ದ. ಈ ಭೂಮಿ ಮೇಲೆ ಸೃಷ್ಟಿಸಲ್ಪಟ್ಟಿರುವಂತ ಪ್ರತಿಯೊಬ್ಬ ಮಾನವರು ತನ್ನ ಮಕ್ಕಳೆಂದು ಆತನು ಬಲ್ಲವನಾಗಿದ್ದಾನೆ. ಅದರಲ್ಲಿ ಯಾರಿಗೆ ಅನ್ಯಾಯವಾದರೂ, ಯಾರಿಗೆ ನೋವಾದರೂ, ಯಾರಿಗೆ ದುಃಖವಾದರೂ ಅದು ಆತನಿಗೆ ಆಗುವಂತದ್ದಾಗಿದೆ. ಯಾಕಂತಂದ್ರೆ ಆತನು ನಮ್ಮ ಹೆತ್ತ ತಂದೆಯಾಗಿದ್ದಾನೆ. ನಮ್ಮ ಎಲ್ಲಾ ಭಾರವನ್ನ ಹೊತ್ತು ನಿರ್ವಹಿಸುವಂತ ದೇವರಾಗಿದ್ದಾನೆ. ಪ್ರತಿಯೊಬ್ಬ ಮಾನವನು ತನ್ನ ಸನ್ನಿಧಾನದಲ್ಲಿ ಯಥಾರ್ಥವಾದ ಪ್ರೀತಿಯಿಂದ ಕೂಡಿದವನಾಗಿ ತಾನು ಸೃಷ್ಟಿ ಮಾಡುವಂತಹ ಪ್ರತಿಯೊಬ್ಬ ತನ್ನ ಮಕ್ಕಳ ಜೀವಿತದಲ್ಲಿ ಯಾರಿಗೂ ಅನ್ಯಾಯವಾಗದಂತೆ, ಯಾರಿಗೂ ನೋವಾಗದಂತೆ, ಯಾರು ಕಷ್ಟಪಡದಂತೆ, ದುಃಖ ಪಡದಂತೆ, ಒಬ್ಬರ ಹಿತಕ್ಕಾಗಿ ಒಬ್ಬರು ದುಡಿದು ಇನ್ನೊಬ್ಬರು ಅಭಿವೃದ್ಧಿ ಹೊಂದುವುದನ್ನ ನೋಡಿ ಸಂತೋಷ ಪಟ್ಟು ಅವರ ಹಿತಕ್ಕಾಗಿ ಕಾರ್ಯ ಮಾಡುತ್ತಾ ತನ್ನ ಪ್ರೀತಿಯನ್ನು ವ್ಯಕ್ತ ಮಾಡುತ್ತಾ ತನ್ನ ಪ್ರೀತಿಯನ್ನ ನೆರವೇರಿಸಬೇಕೆಂಬುದೇ ಆತನ ಚಿತ್ತವಾಗಿದೆ. ಅದಕ್ಕಾಗಿ ಆತನು ಈ ಲೋಕಕ್ಕೆ ಈ ಉನ್ನತವಾದ ಮಾದರಿಯ ಪ್ರೀತಿಯನ್ನ ಕಲಿಸಿಕೊಡೋದಕ್ಕೋಸ್ಕರ 2000 ವರ್ಷಗಳ ಹಿಂದೆ ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಸ್ವಂತ ಪ್ರಾಣವನ್ನೇ ಆ ಹಿಂಸೆಯ ಅನ್ಯಾಯದ ಸಾವಿಗೆ ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನಮಾನಗಳಲ್ಲಿ ಕ್ರೈಸ್ತ ಧರ್ಮವನ್ನು, ಕ್ರೈಸ್ತ ಸೇವೆಯನ್ನು, ಕ್ರೈಸ್ತ ಜೀವಿತವನ್ನ ಯಾರಾದರೂ ಸಹಿಸಲಾರದೆ ದ್ವೇಷಿಸುತ್ತಾರೆ ಎಂಬುದಾಗಿ ಹೇಳುವುದಾದರೆ ಅದು ಕೇವಲ ಹೊಟ್ಟೆ ಕಿಚ್ಚಿನಿಂದ ಮಾತ್ರ ಆಗುವಂತ ಕಾರ್ಯವಾಗಿದೆ. ಯಾಕಂತಂದ್ರೆ ಕ್ರೈಸ್ತತ್ವದಲ್ಲಿರ್ತಕ್ಕಂಥ ಪ್ರೀತಿ ಯಥಾರ್ಥತ್ವವುಳ್ಳ ಪ್ರೀತಿ, ಪರಿಶುದ್ಧವಾದ ಪ್ರೀತಿ, ನಿಷ್ಕಳಂಕವಾದಂತ ಪ್ರೀತಿ. ಕ್ರೈಸ್ತತ್ವವು ಕೇವಲ ಪ್ರೀತಿಯಾಗಿದೆ ಹೊರತು ಅದನ್ನ ಬಿಟ್ಟು ಇನ್ಯಾವುದು ಕ್ರೈಸ್ತತ್ವದಲ್ಲಿ ಇಲ್ಲ. ಅಂತ ಪ್ರೀತಿಯನ್ನ ಈ ಜಗತ್ತಿನಲ್ಲಿ ಬೇರೆ ಎಲ್ಲೂ ಕೂಡ ಯಾವ ವ್ಯಕ್ತಿಯಿಂದಲೂ ಯಾವ ಮನಸ್ಸಿನಿಂದಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಈ ಹೊತ್ತು ಜನರು ಕ್ರಿಸ್ತನನ್ನ ಪ್ರೀತಿಸದೆ ಕ್ರೈಸ್ತ ಧರ್ಮವನ್ನ ದ್ವೇಷಿಸುವುದನ್ನ ಆರಿಸಿಕೊಳ್ಳುತ್ತಾರೆ. ಕಾರಣ ಹೇಗೆ ಆ ದಿನದಲ್ಲಿ ಯೇಸು ಕ್ರಿಸ್ತನ ಒಳ್ಳೆತನವು ಆಗಿನ ಕಾಲದಲ್ಲಿ ಇದ್ದಂತ ಕೆಟ್ಟವರ ಕಣ್ಣನ್ನ ಒತ್ತಿದ್ರು, ಅದೇ ರೀತಿ ಇವತ್ತು ಕ್ರೈಸ್ತೀಯತೆಯಲ್ಲಿರುವಂತಹ ಒಳ್ಳೆಯ ಗುಣ, ಸ್ವಭಾವ, ನಡವಳಿಕೆಗಳು ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ದುಷ್ಟ ಮತ್ತು ಕೆಟ್ಟ ಜನರ ಕಣ್ಣನ್ನ ಒತ್ತುವಂತದ್ದಾಗಿದೆ. ಅದಕ್ಕಾಗಿಯೇ ಕ್ರೈಸ್ತತ್ವವನ್ನ ಅಷ್ಟೊಂದು ವಿರೋಧಿಸುವಂತವರಾಗಿದ್ದಾರೆ. ಕ್ರೈಸ್ತತ್ವದಲ್ಲಿರ್ತಕ್ಕಂಥ ಎಲ್ಲಾ ಒಳ್ಳೆ ನಡೆ, ನುಡಿ, ಸ್ವಭಾವ, ಪ್ರೀತಿ ಎಲ್ಲರಿಗೂ ಗೊತ್ತು. ಅದನ್ನ ಅಲ್ಲಗಳೆಯುವುದಕ್ಕೆ ಈ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಮತ್ತು ಅಂತಹ ಪ್ರೀತಿಯನ್ನ ಪಡೆದುಕೊಳ್ಳಲು, ಕಂಡುಕೊಳ್ಳಲು ಈ ಭೂಮಿ ಮೇಲೆ ಎಲ್ಲೇ ಹೋದ್ರೂ ಕೂಡ ಯಾರಿಗೂ ಸಿಗುವುದಿಲ್ಲ. ಅಂತಹ ಪ್ರೀತಿಯನ್ನ ಅನುಭವಿಸಬೇಕಾದ್ರೆ ಕ್ರೈಸ್ತ ಜಗತ್ತಿಗೆ ಬಂದು ಅಲ್ಲಿ ಮಾತ್ರ ದೇವರು ಒಳ್ಳೆಯವನು ಎಂಬುದನ್ನ ಅನುಭವದಿಂದ ಪ್ರತಿಯೊಬ್ಬ ಮನುಷ್ಯನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಕೆಟ್ಟವರು
ಕೆಟ್ಟವರಾಗಿಯೇ ನಾಶವಾಗ್ತಾರೆ. ಅವರನ್ನ ಬದಲಾಯಿಸುವುದಕ್ಕೆ ದೇವರ ಆತ್ಮನು ಕೊನೆಯ ಗಳಿಗೆಯಲ್ಲಿಯೂ ಹೋರಾಟ ಮಾಡುವಂತ ಯಾವ ಮಗನು ಕೆಟ್ಟು ನರಕದಲ್ಲಿ ಬೀಳುವುದು ತಂದೆಯಾದ ದೇವರಿಗೆ ಇಷ್ಟವಿಲ್ಲ. ಆದರೆ ಈ ಲೋಕವು ತಮ್ಮ ಸ್ವಂತ ಸ್ವಾತಂತ್ರ್ಯದಿಂದ, ತಮ್ಮ ಸ್ವಂತ ಆರಿಸುವಿಕೆಯಿಂದ ಕೆಟ್ಟತನವನ್ನೇ ಆರಿಸಿಕೊಂಡು ಕೆಟ್ಟದ್ದನ್ನೇ ಮಾಡಿ ನಾಶನವನ್ನ ಹೊಂದುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಡುವಾಗ ದೇವರು ಅವರನ್ನ ತಡೆಯುವುದಿಲ್ಲ. ಆದರೆ ತನ್ನನ್ನು ಪ್ರೀತಿಸುವಂತ, ತನ್ನನ್ನು ಆರಿಸಿಕೊಂಡಂತ, ತನಗಾಗಿ ಜೀವಿಸಲು ಒಪ್ಪಿಸಿಕೊಟ್ಟಂತ ದೇವರ ಮಂದೆ ನಾಶವಾಗುವುದರಿಂದ ದೇವರು ಎಂದೂ ಕೂಡ ಸಹಿಸಿಕೊಳ್ಳುವುದಿಲ್ಲ. ಯಾಕಂತಂದ್ರೆ ಅವರಿಗಾಗಿ ಆ ಘೋರ ಹಿಂಸೆಯನ್ನ, ಆ ಘೋರವಾದಂತ ಮರಣವನ್ನ ಆತನು ಹೊಂದಿದ್ದಾನೆ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಂಬಿರುವಂತ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಹೊಂದಬೇಕೆಂಬುದು ಆತನ ಚಿತ್ತವಾಗಿದೆ. ಅದಕ್ಕಾಗಿಯೇ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಟ್ಟು ಆತನ ಪ್ರೀತಿಯಲ್ಲಿ ನೆಲೆಗೊಂಡು ಆತನ ಸತ್ಯದಲ್ಲಿ ಜೀವಿಸಿ ಆತನ ಬರುಣಕ್ಕಾಗಿ ತನ್ನ ಜೀವಿತವನ್ನ ನೀತಿಯಿಂದ, ನಂಬಿಕೆಯಿಂದ, ಪ್ರೀತಿಯಿಂದ ಸಾಗಿಸಬೇಕಾಗಿ ಅಂತ ಅವಕಾಶವನ್ನ ದೇವರು ಜಗತ್ತಿನ ಮುಂದೆ ಇಟ್ಟಿದ್ದಾನೆ. ಅಂತ ಅವಕಾಶವನ್ನ ದೇವರು ಕ್ರೈಸ್ತ ಜಗತ್ತಿನಲ್ಲಿ ಇಟ್ಟಿದ್ದಾನೆ. ಅಂತ ಅವಕಾಶವನ್ನ ದೇವರು ಕ್ರೈಸ್ತ ಮಂದಿಯಲ್ಲಿ, ಕ್ರೈಸ್ತ ಸಭೆಯಲ್ಲಿ, ಕ್ರೈಸ್ತ ವ್ಯಕ್ತಿತ್ವದಲ್ಲಿ, ಕ್ರಿಸ್ತನವರಲ್ಲಿ ದೇವರು ಇಟ್ಟಿದ್ದಾನೆ. ಅದಕ್ಕಾಗಿ ಆತನು ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬ. ಪ್ರಿಯ ಸಹೋದರ ಸಹೋದರಿಯರೇ, ಪೌಲನು ಬರೀತಾನೆ, ನೀವೇ ನನ್ನ ಕರಪತ್ರ ಎಂಬುದಾಗಿ. ಹೌದು, ಅಂದು ತಂದೆಯಾದಂತ ದೇವರು ಈ ಲೋಕದ ಮೇಲೆ ತನ್ನ ಪ್ರೀತಿಯ ಸಂದೇಶವನ್ನ ಕಳಿಸುವುದಕ್ಕೋಸ್ಕರ ತನ್ನ ಪ್ರೀತಿಯ ಪ್ರೇಮ ಪತ್ರವನ್ನು ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮುಖಾಂತರವಾಗಿ ರಕ್ತದ ಹನಿಗಳಲ್ಲಿ ಬರದ ಹಾಗೆ ಇವತ್ತು ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ಅದೇ ರೀತಿಯಾದಂತ ಸಂದೇಶವನ್ನ ಕೆಟ್ಟು ಹೋಗಿರುವಂತ ಈ ದುಷ್ಟ ಲೋಕಕ್ಕೆ ತಂದೆಯಾದ ದೇವರ ಪರಿಶುದ್ಧವಾದ ಪ್ರೀತಿಯನ್ನ ನಮ್ಮ ರಕ್ತದ ಹನಿಗಳಲ್ಲಿ ಬರೆದು ತೋರಿಸಬೇಕಾಗಿದೆ. ಅಂತ ಪ್ರೀತಿಯನ್ನ, ಅಂತ ಭಕ್ತಿಯನ್ನ, ಅಂತ ಪರಿಶುದ್ಧವಾದ, ಯಥಾರ್ಥವಾದ, ನಿಷ್ಕಳಂಕವಾದ ಪ್ರೀತಿಯನ್ನ ಕ್ರೈಸ್ತ ಜಗತ್ತು ಈ ಲೋಕಕ್ಕೆ ಸಮರ್ಪಣೆ ಮಾಡಬೇಕಾಗಿದೆ. ಈ ಕೊನೆಯ ಕಾಲದಲ್ಲಿ ಪ್ರತಿಯೊಬ್ಬ ಕ್ರೈಸ್ತನು ಒಬ್ಬ ಕ್ರಿಸ್ತನಾಗಿ ಈ ಲೋಕದಲ್ಲಿ ತಂದೆಯ ಪ್ರೀತಿಯನ್ನ ಸಾರಿ ಸಾರಿ ಕೊನೆಯ ಉಸಿರಿರುವವರೆಗೂ ಹೇಳಬೇಕಾಗಿದೆ. ಅದಕ್ಕಾಗಿಯೇ ಸ್ವಾಮಿ ನನ್ನನ್ನ ನಿಮ್ಮನ್ನ ಸೃಷ್ಟಿಸಿದ್ದಾನೆ. ಅದಕ್ಕಾಗಿಯೇ ಸ್ವಾಮಿ ನನ್ನನ್ನ ನಿಮ್ಮನ್ನ ಆರಿಸಿಕೊಂಡಿದ್ದಾನೆ. ಅದಕ್ಕಾಗಿಯೇ ಸ್ವಾಮಿ ಈ ಭೂಮಿ ಮೇಲೆ ನಾವು ಈ ಲೋಕದಲ್ಲಿ ಜೀವಿಸುವಂತ ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಅವಕಾಶವನ್ನ ಪಡೆದಂತ ನಾವು ಆತನ ಚಿತ್ತವನ್ನ ನೆರವೇರಿಸುವುದು ಹೇಗೆ? ತಂದೆಯಾದಂತ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರ ಕ್ರಿಸ್ತನು ಆತನ ಮಗನಾಗಿ ಈ ಲೋಕಕ್ಕೆ ಬಂದು 33 ವರ್ಷಗಳ ಕಾಲ ಇದ್ದು, ಆ 33 ವರ್ಷಗಳ ಕಾಲದಲ್ಲಿ ತಂದೆಯಾದ ದೇವರ ಚಿತ್ತವನ್ನೇ ನೆರವೇರಿಸಿ ಕೊನೆ ಉಸಿರಿರುವಾಗಲೂ ದೇವರ ಚಿತ್ತಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟನು. ಹಾಗೆ ಪ್ರತಿಯೊಬ್ಬ ಕ್ರೈಸ್ತನು ಸಹ ಈ ಭೂಮಿ ಮೇಲೆ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಹುಟ್ಟಿದ್ದಾನೆ ಮತ್ತು ದೇವರ ಚಿತ್ತವನ್ನ ನೆರವೇರಿಸಿ ಈ ಲೋಕದ ಅಂತ್ಯವನ್ನ ಮುಗಿಸಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಆತನು ನಮಗೆ ವಾಗ್ದಾನ ಮಾಡಿದ್ದಾನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ದೇವರ ಮಕ್ಕಳಿಗೆ ನಿತ್ಯವಾದ ಜೀವವಿದೆ. ಆ ಜೀವವನ್ನ ಕಿತ್ತುಕೊಳ್ಳುವನು, ಆ ಜೀವವನ್ನ ನಾಶ ಮಾಡಲು ಈ ಭೂಮಿ ಮೇಲಾಗಲಿ ಹೊರಲೋಕದಲ್ಲಿ ಆಗಲಿ ಸೈತಾನನಿಗಾಗಲಿ ಸೈತಾನ ದೂತರಿಗಾಗಲಿ ಇನ್ಯಾರಿಗೂ ಆಗಲಿ ಸಾಧ್ಯವಿಲ್ಲ. ಯಾಕಂತಂದ್ರೆ ನಮ್ಮ ಜೀವವು ಕ್ರಿಸ್ತನಲ್ಲಿ ಭದ್ರವಾಗಿ ಮರೆಯಾಗಿ ಇಡಲ್ಪಟ್ಟಿದೆ. ಆತನು ಬರುವಾಗ ಮತ್ತೆ ನಮಗೆ ಆ ಜೀವವನ್ನು ಕೊಡ್ತಾನೆ. ನಾವು ಪುನರುತ್ಥಾನವನ್ನು ಹೊಂದ್ತೀವಿ. ಆತನ ಜೊತೆಯಲ್ಲಿ ನಿರಂತರವಾಗಿ ಜೀವಿಸ್ತೀವಿ. ಆತನ ಪ್ರೀತಿಯಲ್ಲಿ ಈ ಭೂಮಿ ಮೇಲೆ ಆತನ ಚಿತ್ತವನ್ನ ನೆರವೇರಿಸುವುದಕ್ಕೆ ನಮ್ಮನ್ನ ಒಪ್ಪಿಸಿಕೊಟ್ಟಾಗ ಮಾತ್ರ ಅಂತ ಪ್ರತಿಫಲವನ್ನ ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ಅಂತ ಪ್ರತಿಫಲವನ್ನ ಕೊಡುವುದಕ್ಕೋಸ್ಕರ, ಹೊಂದುವುದಕ್ಕೋಸ್ಕರ, ತನ್ನನ್ನು ನಂಬುವಂತ ಪ್ರತಿಯೊಬ್ಬ ಮಾನವನಿಗೆ ಅಂತ ನಿತ್ಯ ಜೀವದ ಪ್ರತಿಫಲವನ್ನು ಕೊಡುವುದಕ್ಕೋಸ್ಕರ ತಂದೆಯಾದ ದೇವರು ತಾನೇ ಮಾದರಿಯಾಗಿ ತಂದೆಯ ಚಿತ್ತವನ್ನ ನೆರವೇರಿಸಲು ಆ ಕಲ್ವಾರಿ ಶಿಲುಬೆ ಮೇಲೆ ಆ ಘೋರವನ್ನ ಮರಣವನ್ನ
ಅನುಭವಿಸಿದ್ದಾನೆ. ಪ್ರಿಯ ಸಹೋದರಿಯರೇ, ಈ ಸತ್ಯವನ್ನ ಈ ಜಗತ್ತಿಗೆ ನಾವು ತಿಳಿಸಬೇಕಾಗುತ್ತೆ. ತಂದೆಯು ಬರೆದು ಕೊಟ್ಟುವಂತ ಪ್ರೇಮ ಪತ್ರವನ್ನ ಈ ಲೋಕಕ್ಕೆ ನಾವು ಓದಿ ತಿಳಿಸಬೇಕಾಗುತ್ತೆ. ಹಾಗೆ ಮಾಡುವಾಗೆ ಕರ್ತನು ನಮ್ಮೆಲ್ಲರ ಜೀವಿತದಲ್ಲಿ ಕಾರ್ಯ ಮಾಡಲಿ, ನಮ್ಮೆಲ್ಲರನ್ನ ಉಪಯೋಗಿಸಿಕೊಳ್ಳಲಿ. ಈ ಕೊನೆ ಕಾಲದಲ್ಲಿ ಜನರು ಎಷ್ಟೇ ನಮ್ಮನ್ನ ದ್ವೇಷಿಸಿದರು, ಎಷ್ಟೇ ನಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಸುಳ್ಳು ತಪ್ಪು ಅಪವಾದಗಳನ್ನ ಹೊರಿಸಿದರು, ಕ್ರಿಸ್ತನಿಗಾಗಿ ನೀತಿಯನ್ನ ಬಿಡದೆ, ಒಳ್ಳೆತನವನ್ನ ಬಿಡದೆ, ಸತ್ಯವನ್ನ ಬಿಡದೆ, ಪರಿಶುದ್ಧವಾದ ಪ್ರೀತಿಯಿಂದಲೇ ಎಲ್ಲರನ್ನು ಪ್ರೀತಿಸುತ್ತಾ ದೇವರ ರಾಜ್ಯಕ್ಕಾಗಿ ದಿನನಿತ್ಯವೂ ಒಬ್ಬ ಪಾಪಿಯನ್ನ ದೇವರ ಕಡೆಗೆ ತಿರುಗಿಸುವಂತ ಕೃಪೆಯನ್ನ ದೇವರು ತನ್ನನ್ನ ಪ್ರೀತಿಸುವಂತ ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತಕ್ಕಂಥದ್ದು ನನ್ನ ಪ್ರಾರ್ಥನೆ ಆಗಿದೆ. ಅಂತಹ ಉನ್ನತವಾದಂತ ಶ್ರೇಷ್ಠವಾದಂತ ಸೇವೆ ನಮ್ಮದಾಗಲಿ ಎಂಬುದಾಗಿ ಹಾರೈಸುತ್ತಾ, ಈ ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತನ ಪ್ರೇಮ ಪಾತ್ರದ ಕುರಿತಾದ ಸಂದೇಶವು ನಮ್ಮೆಲ್ಲರ ಜೀವಿತವನ್ನ ಈ ಲೋಕಕ್ಕೆ ಮಾಡಲಿ ಎಂಬುದಾಗಿ ಬೇಡುತ್ತಾ ದೇವರ ಕೃಪಾಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇನೆ. ಕರ್ತನು ನಮ್ಮೊಬ್ಬೊಬ್ಬರನ್ನು ತನ್ನ ಪ್ರೀತಿಯ ಕರಗಳಿಂದ ತನ್ನ ಪರಿಶುದ್ಧವಾದ ಪ್ರೀತಿಯನ್ನು ಈ ಲೋಕಕ್ಕೆ ಸಾರುವಾಗೆ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಈ ಲೋಕದಲ್ಲಿ ಕೆಟ್ಟತನದಲ್ಲಿ ತುಂಬಿರುವಂತ ಪ್ರತಿಯೊಂದು ಆತ್ಮವನ್ನ ತಂದೆಯಾದ ದೇವರು ತನ್ನ ಪ್ರೀತಿಯ ಕರಗಳಿಂದ ಆತನು ಆಹ್ವಾನಿಸುವಂತವನಾಗಿದ್ದಾನೆ. ಆತನ ಈ ಆಹ್ವಾನವನ್ನ ಈ ಲೋಕದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರುವಂತ ಶ್ರೇಷ್ಠವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನ ತೀರಿಸಲು ದೇವರ ಆತ್ಮನು ಕಾರ್ಯ ಮಾಡಲಿ. ಮತ್ತು ಈ ಭೂಮಿ ಮೇಲೆ ಇರುವಂತ ಪ್ರತಿಯೊಬ್ಬ ಮನುಷ್ಯನು ಈ ಪ್ರೀತಿಯ ಸಂದೇಶವನ್ನು ಒಮ್ಮೆ ಕೇಳಲು, ಒಂದು ಸಾರಿ ಕ್ರಿಸ್ತನ ಕಡೆಗೆ ಹಿಂತಿರುಗಿ ನೋಡಲಿ, ಕ್ರಿಸ್ತನ ಕಲ್ವಾರಿ ಕ್ರೂಚಿಯನ್ನ ಅವರು ದೃಷ್ಟಿಸಲಿ, ಕ್ರಿಸ್ತನಲ್ಲಿ ಇರುವಂತ ಈ ನಿತ್ಯವಾದ ಸತ್ಯವನ್ನ ಅರ್ಥ ಮಾಡಿಕೊಳ್ಳಲಿ, ಆತನ ಪರಿಶುದ್ಧವಾದ ಪ್ರೀತಿಯನ್ನ ರುಚಿ ನೋಡಿ ಅನುಭವಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ನಿತ್ಯ ಜೀವಕ್ಕಾಗಿ ಎಷ್ಟೋ ಆತ್ಮಗಳನ್ನ ರಕ್ಷಿಸುವಂತ ಅವಕಾಶವನ್ನ ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಕರ್ತನ ಆತ್ಮನು ಆ ಕಾರ್ಯವನ್ನ ನೆರವೇರಿಸಲಿ. ನಾವೆಲ್ಲರೂ ಈ ಸಮಯದಲ್ಲಿ ಈ ಲೋಕದಲ್ಲಿ ಇಂತಹ ರೀತಿಯಾದಂತಹ ವ್ಯವಸ್ಥೆ ಇರುವಾಗ ದೇವರ ಸಭೆ, ದೇವರ ಸೇವೆ, ದೇವರ ಚಿತ್ತವನ್ನ ನೆರವೇರಿಸಲು ಬೇಕಾದಂತಹ ಸಾಮರ್ಥ್ಯವನ್ನು, ಭಕ್ತಿಯನ್ನ, ಪ್ರೀತಿಯನ್ನ, ಪರಿಶುದ್ಧತೆಯನ್ನ ಕ್ರೈಸ್ತ ಜಗತ್ತಿನಲ್ಲಿ ಕ್ರಿಸ್ತನವರಾಗಿ ಬದುಕುತ್ತಿರುವ ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ ಕರ್ತನು ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ನಮ್ಮ ಮಧ್ಯದಲ್ಲಿ ವಿಶೇಷವಾಗಿ ಇಲ್ಲಿ ನಮ್ಮವರಿದ್ದಾರೆ, ಅವರು ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ನಂತರ ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡ್ತೇನೆ. ವಿಶೇಷವಾಗಿ ಪ್ರಾರ್ಥನೆ ವಿಜ್ಞಾಪನೆ ಇದೆ, ಅದನ್ನ ನಿಮ್ಮ ಮುಂದೆ ನೆನಪು ಮಾಡಿ ಕೇಳ್ಕೊಳ್ತೇನೆ. ನನ್ನೆ ನಮ್ಮ ಎರಡನೇ ಮಗನ ಹೆಂಡತಿ ತಂದೆ ಬಾಬು ಮೋಸಸ್ ಎಂಬುದಾಗಿ ಅವರು ಹಾರ್ಟ್ ಪ್ರಾಬ್ಲಮ್ ಆಗಿ ಅವರನ್ನ ಬೆಂಗಳೂರು ನಾರಾಯಣ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗ್ತಾ ಇದೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊಡ್ತೇನೆ. ಈ ವಿಷಯದ ಗಮನದಲ್ಲಿಟ್ಟು ಪ್ರಾರ್ಥಿಸ್ಬೇಕಂತ ಹಿರಿಯರಂತ ಇಲ್ಲಿ ನಮ್ಮವರು ಪ್ರಾರ್ಥನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪ್ರೀತಿ ಸಾಗರನು, ದಯಾಮಯನು, ಉನ್ನತೋನ್ನತದಲ್ಲಿ ವಾಸ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ಮಗನು ಮುದ್ದು ರಕ್ಷಕನ ಮೂಲಕ ನಿನ್ನನ್ನು ಸ್ತುತಿಸ್ತೇವೆ, ಆರಾಧಿಸ್ತೇವೆ, ಘನಪಡಿಸ್ತೇವೆ, ನಿನ್ನ ನಾಮ ಮಹಿಮೆ ಪಡಿಸ್ತೇವೆ. ಬಡಿಯ ನೀನು ಒಳ್ಳೆಯವನು ಕರ್ತನೆ, ಒಳ್ಳೆಯದನ್ನೇ ಮಾಡಿದ ದೇವರು, ದಯೆಯು ಕನಿಕರವು ದೀರ್ಘ ಶಾಂತಿ ಮಹಾಕೃಪೆಯಿಂದ ತುಂಬಿರುವ ಆತನೇ ನಿನಗೆ ಸ್ತೋತ್ರಪ್ಪ. ಹೌದು ಕರ್ತನೆ, ನನಗಾಗಿ, ನಮಗಾಗಿ, ನಮ್ಮ ಪಾಪಗಳ ದೆಸೆಯಿಂದ ನೀನು ಕರ್ತನೆ ತಂದೆಯ ಚಿತ್ತವನ್ನು ನೆರವೇರಿಸುವ ಸಲುವಾಗಿ, ನಮ್ಮ ಪಾಪಗಳ ಸಲುವಾಗಿ ನೀನು ಕ್ರೂರವಾದ ಹಿಂಸೆಯನ್ನು ಅಲ್ಲಿ ಅನುಭವಿಸಿಬಿಟ್ಟಿಯಲ್ಲಪ್ಪ. ಸರ್ವಶಕ್ತನೇ, ನಾವು ಕೂಡ ನಿನ್ನ ಚಿತ್ತವನ್ನು, ನೀನ್ ಹೇಗೆ ತಂದೆ ಚಿತ್ತವನ್ನು ನೆರವೇರಿಸಿದೆಯೋ ನಾವು ಕೂಡ ಕರ್ತನೆ ನಿನ್ನ ಚಿತ್ತವನ್ನು ನೆರವೇರಿಸುವಂತೆ ನಮ್ಮನ್ನು ಪರಿಶುದ್ಧಗೊಳಿಸು ಕರ್ತನೆ. ಅಪ್ಪ, ನೀನು ಎಷ್ಟು ಪ್ರೀತಿ ಮಾಡಿದ್ಯಪ್ಪ. ಪ್ರೀತಿ ಸಾಗರನು ನೀನು
ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ಯಪ್ಪ. ಊಹಿಸಲಾರ್ದ ನಿನ್ನ ಪ್ರೀತಿ, ಮಮತೆ, ಕರುಣೆಗಾಗಿ ಸ್ತೋತ್ರ ರಾಜ. ಆ ಕರುಣೆ, ಆ ಪ್ರೀತಿ, ಆ ಮಮತೆ, ಆ ಪರಿಶುದ್ಧತೆಯನ್ನು ನಮಗೆ ದಯಪಾಲಿಸ್ತಾನೆ. ನಮ್ಮ ಜೀವಿತದಲ್ಲಿ ಕರ್ತನೆ ನಿನ್ನನ್ನೇ ಅಳವಡಿಸಿಕೊಂಡು ನಿನ್ನ ಮಾರ್ಗದಲ್ಲಿ ನಡೆಯುತ್ತ ನಿನಗಾಗಿ ಜೀವಿಸುವಂತೆ ಕಾರ್ಯ ಮಾಡ್ಕೊಳ್ತಾನೆ. ಜ್ಞಾಪಕ ಪಟ್ಟಿಯಲ್ಲಿ ಇರಿಸಿಕೊಳ್ತಾನೆ. ಸರ್ವೋತ್ತಮನು ನೀನು, ಸರ್ವ ಸೃಷ್ಟಿಗೆ ಯಜಮಾನನು ನೀನು. ನಮ್ಮನ್ನು ಸೃಷ್ಟಿ ಮಾಡಿ ನಮಗೆ ಬೇಕಾದದನ್ನೆಲ್ಲ ಮೊದಲು ಸೃಷ್ಟಿ ಮಾಡಿ ನಂತರ ನಮ್ಮನ್ನು ಸೃಷ್ಟಿ ಮಾಡಿ ನಾವು ಸಂತೋಷವಾಗಿರ್ಬೇಕು, ನಾವು ಸಂತೋಷದಿಂದ ಇರ್ಬೇಕು ಎಂಬುದು ನಿನ್ನ ಚಿತ್ತವಾಗಿದ್ದವು. ಹೌದು ಸ್ವಾಮಿ, ಅದಕ್ಕೋಸ್ಕರ ನೀನು ಎಲ್ಲವನ್ನು ಕೊಟ್ಟೆ. ಆದಾಗ್ಯೂ ನಾವು ಪಾಪಿಗಳು, ತಪ್ಪು ಮಾಡಿದವರು ಸ್ವಾಮಿ. ನಮ್ಮನ್ನು ಕ್ಷಮಿಸಿ ನಿನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳಲು ಸುಗ ನೀನು ಕ್ರೂರವಾದ ಹಿಂಸೆಯನ್ನು ತಾಳಿಬಿಟ್ಟೆಯಲ್ಲಪ್ಪ. ಪರಲೋಕದ ಸ್ಥಾನ ಮಾನ ಎಲ್ಲವನ್ನು ಬಿಟ್ಟು ಭೂಲೋಕಕ್ಕೆ ನನಗಾಗಿ ನಮಗಾಗಿ ನಮ್ಮ ಪಾಪಗಳ ದೆಸೆಯಿಂದ ನೀನು ಬಂದಿಯಲ್ಲಪ್ಪ. ಅಪ್ಪ, ನಿನ್ನ ಪ್ರೀತಿ ಎಷ್ಟು ವರ್ಣಿಸಲು ಸಾಧ್ಯವಾದಂತ ಪ್ರೀತಿ ನಿನ್ನಲ್ಲಿದೆಯಲ್ಲಪ್ಪ. ಅದೇ ಪ್ರೀತಿ ನಾವು ಒಬ್ರಿಗೊಬ್ರು ತೋರಿಸುತ್ತಾ, ನಿನ್ ಮೇಲೆ ತೋರಿಸುತ್ತಾ, ನಾವು ಯೋಗ್ಯರಾಗಿ ನಡೆಯುತ್ತಾ, ನಿನ್ನ ಪ್ರೀತಿಯನ್ನು ನಾವು ಸಾರುತ್ತಾ, ನಶಿಸಿ ಹೋಗುವ ಆತ್ಮಗಳಿಗಾಗಿ ನಾವು ಸಂರಕ್ಷಣೆ ಕೊಡುತ್ತಾ, ನಿನ್ನನ್ನು ವರ್ಣಿಸಿ ನೀನು ಮಾಡಿದ ಉಪಕಾರಗಳನ್ನು ನಾವು ಅವ್ರ ಮುಂದೆ ಹೇಳಿ ನಿನ್ನ ಬಳಿಗೆ ಕರತರುವ ಜ್ಞಾನವನ್ನು ನಮ್ಗೆ ಅನುಗ್ರಹಿಸಪ್ಪ. ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಕರ್ತನೆ, ಈ ಸಮಯವು ಈ ಕೃಪಾ ಕಾಲದಲ್ಲಿ ಕರ್ತನೆ ನಾವು ನಿನ್ನನ್ನು ಸ್ಮರಿಸುತ್ತಾ, ನಿನಗಾಗಿ ಜೀವಿಸುತ್ತಾ, ನಿನ್ನನ್ನು ಪರಿಚಯಿಸುತ್ತಾ, ನೀನು ಹೇಗೆ ಪರಿಶುದ್ಧನಾಗಿ ನೀತಿವಂತನಾಗಿ ನಡೆದಿಯೋ ಅದೇ ರೀತಿಯಲ್ಲಿ ಕರ್ತನೆ ನಾವು ನಿನ್ನ ಹೆಜ್ಜೆ ಜಾಡಿನಲ್ಲಿ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನಿನ್ನ ಹಿಂದೆ ಬರುವಂತೆ ಸಹಾಯ ನೀಡು ಕರ್ತನೆ. ಸರ್ವಶಕ್ತನೇ, ನಿನಗೆ ಸ್ತೋತ್ರಪ್ಪ, ಸ್ತೋತ್ರ. ನೀನು ಮಾಡಿದ ಮಹೋಪಕಾರಗಳಿಗಾಗಿ ಸ್ತೋತ್ರ ಸರ್ವೇಶ್ವರನೇ. ಸರ್ವ ಸೃಷ್ಟಿಗೆ ಯಜಮಾನನೇ, ನಿನ್ಗೆ ಸ್ತೋತ್ರ. ಭೂಮಿ ಆಕಾಶಗಳ ಒಡೆಯನೇ, ನಿನ್ಗೆ ಸ್ತೋತ್ರ. ಸರ್ವವನ್ನು ಸೃಷ್ಟಿ ಮಾಡಿ ಪರಿಪಾಲಿಸುತ್ತಾ ಬಂದಿರುವ ಆತನೇ, ಆದಿಯು ಅಂತ್ಯವು ದೇವ್ರಿಗೂ ನಮಗೂ ಮಧ್ಯಸ್ಥನಾಗಿರುವ ಆತನೇ, ನಿನಗೆ ಸ್ತೋತ್ರಪ್ಪ. ದಯಾಮಯನೇ, ಪ್ರೀತಿ ಸಾಗರನೇ, ನೀತಿ ಸ್ವರೂಪನೇ, ಅದ್ಭುತ ಸ್ವರೂಪನೇ, ನಮ್ಮ ಬಗ್ಗೆ ಆಲೋಚನೆ ಉಳ್ಳವನಾಗಿರುವ ಆತನೇ, ದಯೆ ಕನಿಕರ ಉಳ್ಳ ಆತನೇ, ನಿನಗೆ ಸ್ತೋತ್ರಪ್ಪ. ಅಪ್ಪ, ನಿನ್ಗೆ ಸ್ತೋತ್ರಪ್ಪ. ನೀನು ಮಾಡಿದ ಪ್ರೀತಿ ಅಪ್ಪ, ನೀನು ಮಾಡಿದ ತೋರಿಸಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರಪ್ಪ. ಎಷ್ಟು ನಾವು ನನ್ನನ್ನು ವರ್ಣಿಸಲು ಸಾಧ್ಯವಿಲ್ಲ ಕರ್ತನೆ. ಅಷ್ಟು ಪ್ರೀತಿಯನ್ನು ನಮ್ಮ ಮೇಲೆ, ಪಾಪಿಗಳಾದ ನಮ್ಮ ಮೇಲೆ, ದುಷ್ಟರಾದ ನಮ್ಮ ಮೇಲೆ ತೋರಿಸಿದೆಯಲ್ಲಪ್ಪ. ಅಪ್ಪ, ನಿನ್ಗೆ ಸ್ತೋತ್ರ, ಸ್ತೋತ್ರ. ಅದೇ ರೀತಿ ನಾವು ನೀನು ಎಷ್ಟು ಪ್ರೀತಿಯನ್ನು ಕೊಟ್ಟಿಯೋ ಅದೇ ರೀತಿ ಅದೇ ಹೆಜ್ಜೆ ಜಾಡಿನಲ್ಲಿ ನಾವು ನಡೆದುಕೊಂಡು ಹೋಗುತ್ತಾ ನಿನ್ನ ಎರಡನೇ ಬರೋಣಕ್ಕಾಗಿ ಕಾದಿರುವಂತೆ ಅನ್ಯರನ್ನು ತಂದು, ತಿಳಿಯದವರನ್ನು ತಂದು ನಿನ್ನ ಬಳಿಗೆ ತರಿಸು ಕರ್ತನೆ. ಅವರನ್ನು ಕೂಡ ನಿನ್ನ ಮಾರ್ಗದಲ್ಲಿ ನಡೆಸಿ ಕರ್ತನೆ, ನಿನ್ನ ಚಿತ್ತಕ್ಕನುಗುಣವಾಗಿ ನಾನಿರುವಲ್ಲಿ ನೀವು ಇರಬೇಕು ಅಂತ ಹೇಳಿದ್ಯಲ್ಲಪ್ಪ. ಆ ವಾಗ್ದಾನಕ್ಕಾಗಿ ಸ್ತೋತ್ರಪ್ಪ. ಎಷ್ಟೋ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದೆಯಲ್ಲಪ್ಪ. ಆ ವಾಗ್ದಾನಗಳಿಗಾಗಿ ವಾಗ್ದಾನ ಮಾಡಿದಾತನು ನಂಬಲು ಯೋಗ್ಯನಾಗಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮಪ್ಪನೇ, ನನ್ನ ಒಡೆಯನೇ, ನಮ್ಮ ವಿಮೋಚಕನೇ, ನಮ್ಮ ಬಂಡೆ ಕೋಟೆ ದುರ್ಗವಾಗಿರುವ ಆತನೇ, ನಮ್ಮ ದೇವರು, ನಮ್ಮ ಆಶ್ರಯ ಗಿರಿ ನೀನೆ, ನಮ್ಮ ರಕ್ಷಣೆಯ ಕೊಂಬು ನೀನೆ, ನಮ್ಮ ವಿಮೋಚಕನು, ಗುರಾಣಿಯಾಗಿರುವ ಆತನೇ, ನಿನ್ಗೆ ಸ್ತೋತ್ರಪ್ಪ, ಸ್ತೋತ್ರ. ನಿನ್ಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇವೆ. ಸ್ತುತಿ ಯಜ್ಞವನ್ನು ನಿನ್ಗೆ ಸಮರ್ಪಿಸುತ್ತೇವೆ ಒಡೆಯ. ನಿನ್ಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಸ್ತುತಿ 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 ನಿನ್ಗುಂಟಾಗಲಿ ಅಪ್ಪ. ನನಗಾಗಿ ಮಾಡಿದ ಆತನೇ, ನನಗಾಗಿ ನಮ್ಮಂತ ದುಷ್ಟ ಪಾಪಿಗಳಿಗಾಗಿ ಮಾಡಿದ ನಿನ್ನ ಪ್ರೀತಿ, ನಿನ್ನ ಮಮತೆ, ಅಕ್ರೂರವಾದ ಶಿಕ್ಷೆಯನ್ನು ನನಗಾಗಿ ಅನುಭವಿಸಿದ್ದೇನಪ್ಪ.
ಪಾಪರಹಿತನಾದ ನೀನು ನಮ್ಮ ಮೇಲೆ ಬಿದ್ದ ಭಾರವನ್ನು ನೀನು ಹೊತ್ತುಕೊಂಡು ಆ ಶಿಲುಬೆಯ ಮರೆಯಲ್ಲಿ ಅನುಭವಿಸಿದೆಯಲ್ಲಪ್ಪ. ಅಪ್ಪ, ನಿನ್ಗೆ ಎಷ್ಟು ಪ್ರೀತಿ ಅಪ್ಪ. ಅವರು ಏನು ಮಾಡುತ್ತಾರೆಂಬುದನ್ನು ಅರಿಯರು, ಅವರನ್ನು ಕ್ಷಮಿಸು ಅಂತ ಕೇಳಿದಾತನೇ. ಎಷ್ಟು ದುಷ್ಟರಾಗಿದ್ದಾಗ್ಯೂ ನೀನು ಅವರು ಅರಿಯರು ಅಂತ ಹೇಳಿದೆ ಅಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ಗಾಗಿ ಅಳ್ಬೇಡ್ರಿ, ನಿಮ್ಗಾಗಿ ನಿಮ್ ಮಕ್ಕಳಿಗಾಗಿ ಹೇಳ್ರಿ ಅಂತ ಹೇಳ್ದೆಲ್ಲಪ್ಪ. ಅಪ್ಪ ತಂದೆ, ನಿನ್ಗೆ ಸ್ತೋತ್ರ. ನಾವ್ ಎಷ್ಟು ನಿನ್ನನ್ನು ಸ್ತುತಿಸಿ ಕೊಂಡಾಡಿದರೂ ಸಾಲದು ಕರ್ತನೆ. ನಮ್ಮ ಮಾರ್ಗದಲ್ಲಿ ಕರ್ತನೆ ನೀನಿದ್ದುಕೊಂಡು ನಾವು ಕೈ ಹಿಡಿಯೋದಲ್ಲಪ್ಪ, ನೀನು ನಮ್ಮನ್ನು ಕೈ ಹಿಡಿದು ನಡೆಸಪ್ಪ. ನಾವು ಕೈ ಬಿಟ್ಬಿಡ್ಬೋದು, ಆದ್ರೆ ನೀನು ಕೈ ಬಿಡುವ ದೇವರಲ್ಲ. ನಮ್ಮನ್ನು ಪರಿಶುದ್ಧತೆಯಿಂದ ನೀತಿವಂತಿಕೆಯಿಂದ ಈ ಭೂಲೋಕದಲ್ಲಿ ನಮ್ಮನ್ನು ನಡೆಯ ಮಾಡು ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ಪರಿಶುದ್ಧನೇ, 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 ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವ ಆತನೇ, ನಿನಗೆ ಸ್ತೋತ್ರ. ಸ್ತೋತ್ರ ಸ್ವಾಮಿ. ನಿಮ್ಮ ದೇಹವು ನನ್ನ ದೇವಾಲಯ ಅಂತ ಹೇಳ್ದಲ್ಲಪ್ಪ. ಇಂಥ ದುಷ್ಟರು ಹೃದಯದಲ್ಲಿ ನೀನು ಬಂದು ನಿಮ್ಮ ದೇಹ ನನ್ನ ದೇವಾಲಯ ಅಂತ ಹೇಳ್ದಲ್ಲಪ್ಪ. ಅದನ್ನು ಎಷ್ಟು ವರ್ಣಿಸಲು ಸಾಧ್ಯವಿಲ್ಲ ಕರ್ತನೆ. ಅಂತ ಪ್ರೀತಿಯನ್ನು ನಾವ್ ಎಷ್ಟು ರೀತಿಯಲ್ಲಿ ವರ್ಣಿಸಲು ಸಾಲದು ಕರ್ತನೆ. ಅಪ್ಪ, ನಿನ್ನ ಅಮೋಘವಾದಂತ ಪ್ರೀತಿ, ಊಹಿಸಲಾರ್ದ ನಿನ್ನ ಪ್ರೀತಿ, ಮಮತೆ, ದಯೆ, ಕರುಣೆಗಾಗಿ ಸ್ತೋತ್ರ ಸದಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಕರ್ತನೆ. ನಾವು ಎಷ್ಟು ಸ್ತುತಿಸಿದರು ಸಾಲದು ರಾಜನೇ. ರಕ್ಷಕ, ನಿನ್ಗೆ ಸ್ತೋತ್ರಪ್ಪ. ಅಪ್ಪ, ಈ ಸಭೆಯನ್ನು ಕೊಟ್ಟಿಯಲ್ಲಪ್ಪ, ನಿನಗೆ ಸ್ತೋತ್ರಪ್ಪ. ಮುಂಜಾನೆ ಎದ್ದು ನಿನ್ನನ್ನು ಅಪ್ಪ, ನಿನ್ನ ಧ್ಯಾನದಲ್ಲಿ ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಕೊಂಡಾಡುವಾಗ, ನಿನ್ನನ್ನು ಘನಪಡಿಸುವಾಗ ಪರಲೋಕ ರಾಜ್ಯದಲ್ಲಿ ಎಷ್ಟೋ ಸಂತೋಷ, ಶಾಂತಿ, ಸಮಾಧಾನ ಉಂಟಾಗುತ್ತದೆ. ನಮ್ಮ ಹೃದಯಗಳು ದಿನೇ ದಿನೇ ನಿನ್ನ ವಾಕ್ಯವನ್ನು ಕೇಳುತ್ತಾ ಪ್ರತಿ ಕ್ಷಣದಲ್ಲಿಯೂ ನಮ್ಮನ್ನು ಪರಿಶುದ್ಧಿಸ್ತಾ ಕಾಪಾಡುತ್ತಾ ಬಂದಿದೆಯಲ್ಲ. ಈ ಸಭೆಗಾಗಿ ಸ್ತೋತ್ರ ರಾಜ. ಸ್ತೋತ್ರಪ್ಪನೇ. ಸಭೆಯ ಪಾಲಕರಿಗಾಗಿ ಸ್ತೋತ್ರ. ಅವರ ಬಾಯಿಂದ ಹೊರಟ ಮಾತುಗಳು ನಮ್ಮ ಹೃದಯದಲ್ಲಿ ಕಾರ್ಯ ನಡೆಸುತ್ತದಲ್ಲಪ್ಪ. ನಿನ್ನ ವಾಕ್ಯ ನಮ್ಮ ಕಾಲಿಗೆ ದೀಪ, ದಾರಿಗೆ ಬೆಳಕಾಗಿದೆಯಲ್ಲಪ್ಪ. ನಿನ್ಗೆ ಸ್ತೋತ್ರಪ್ಪ. ಎಲ್ಲರೂ ಕರ್ತನೆ, ನಿನ್ನ ಮಕ್ಕಳಾದ ನಾವು ಎಲ್ಲರೂ ಎದ್ದು ಮುಂಜಾನೆಯೇ ನಿನ್ನನ್ನು ಸ್ತುತಿಸ್ತಾ, ನೀನು ಮಾಡಿದ ಉಪಕಾರಗಳನ್ನು ನೆನೆಯುತ್ತಾ ಕರ್ತನೆ ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸುವಂತೆ ಜ್ಞಾಪಕ ಪಟ್ಟಿಯಲ್ಲಿ ಇರಿಸು. ನಿನ್ನ ಆಜ್ಞಾವಿಧಿ ನಿಯಮಗಳನ್ನು ಅನುಸರಿಸಿ ನಿನಗಾಗಿ ಜೀವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಸೇರಿ ಬಂದಿರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸು. ಯಾವ್ಯಾವ ರೀತಿಯಲ್ಲಿ ಏನೇನು ಅನಿಸಿಕೆಗಳನ್ನು ಇಟ್ಟುಕೊಂಡು ನಿನ್ನ ಬಳಿಗೆ ಬಂದಿದ್ದಾರೋ ಅದನ್ನು ನಿನ್ನ ಚಿತ್ತದಂತೆ ನೆರವೇರಿಸಿಕೊಡಪ್ಪ. ಎಲ್ಲರೂ ಪರಿಶುದ್ಧರಾಗಿ ನೀತಿವಂತರಾಗಿ ನಡೆದುಕೊಳ್ಳುವಂತೆ ಅಪ್ಪ ನಿನ್ನ ಆಶೀರ್ವದಿಸು. ಸಭೆಯ ಪಾಲಕರನ್ನು ಆಶೀರ್ವದಿಸು ಅಪ್ಪ. ಅವರ ಕುಟುಂಬ, ಅವರ ಪ್ರತಿಯೊಬ್ಬೊಬ್ಬರ ಕುಟುಂಬವನ್ನು ಕಾಪಾಡಿಸ್ತೇನೆ. ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸಿಕೊಡಪ್ಪ. ಮತ್ತು ಪಾಸ್ಟರ್ ಅವರ ರಿಲೇಷನ್ ಅವರು ಕರ್ತನೆ ಹೃದಯ ಪಕಾಟವಾಗಿರುವಾಗ ಕರ್ತನೆ ಅವರ ಸಂಗಡ ನೀನಿದ್ದು ಆರೋಗ್ಯದಾಯಕನಾದ ನೀನು ಅವರಿಗೆ ಸಂಪೂರ್ಣವಾದಂತ ಆರೋಗ್ಯ ಭಾಗ್ಯ ಕೊಟ್ಟು ನಿನ್ನ ಪ್ರೀತಿಗಾಗಿ ನಡೆದುಕೊಂಡು ಹೋಗುವಂತೆ ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ನಡೆಸಪ್ಪ. ಹೀಗೆ ಕರ್ತನೆ ಯಾರ್ಯಾರು ಆಸ್ಪತ್ರೆಗಳಲ್ಲಿ, ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಕಣ್ಣೀರಿನಲ್ಲಿ ಅಪ್ಪ, ಚಿಂತೆಯಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ ಇದ್ದಾರೋ ಕರ್ತನೆ, ಪಾಪದಲ್ಲಿ ಜೀವಿಸ್ತಾ ಇದ್ದಾರೋ ಅವರೆಲ್ಲರನ್ನು ನೀನು ಮುಟ್ಟು ಸ್ವಸ್ಥಪಡಿಸಿ ಕರ್ತನೆ. ಸ್ವಸ್ಥಪಡಿಸಪ್ಪ. ನೀನು ಸರ್ವ ಸಂಪೂರ್ಣನು ಕರ್ತನೆ, ಪರಿಪೂರ್ಣನು ರಾಜ. ಯಾವುದನ್ನು ಪರಿಪೂರ್ಣತೆಯಿಂದ ಮಾಡುವವನು ನೀನೇ. ಆದ್ದರಿಂದ ಅಪ್ಪ ನಿನ್ನ ಚಿತ್ತಕ್ಕೆ ನಮ್ಮೆಲ್ಲರನ್ನು ವಹಿಸ್ಕೊಡ್ತೇವೆ ಸ್ವಾಮಿ. ನಿನ್ ಕಾಯಿ ಸ್ವಾಮಿ. ಎಲ್ಲರನ್ನು ಎಲ್ಲಾ ಕೇಡುಗಂಡಾಂತರದಿಂದ ತಪ್ಪಿಸು. ದಯಾಮಯನಾದ ನೀನು, ದಯ ಸಾಗರನಾದ ನೀನು ನಮಗೆ ದಯವನ್ನು ತೋರಿಸಿ ಇಲ್ಲಿವರೆಗೂ ನಡೆಸುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ ರಾಜ.
ನಿನ್ನ ಕೃಪೆಯಿಂದಲೇ ನಾವು ಬಾಳಿ ಬದುಕ್ತಾ ಇದ್ದೇವೆ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇನ್ನು ಮುಂದಿನ ದಿನಮಾನಗಳಲ್ಲಿಯೂ ನೀನು ಬರುವ ತನಕ ಕರ್ತನೆ ನಮ್ಮ ಜೊತೆಯಲ್ಲಿದ್ದುಕೊಂಡು ನಿನ್ನ ಪರಿಶುದ್ಧತೆಯಲ್ಲಿ ನಮ್ಮನ್ನು ಪಾಲು ಕೊಟ್ಟು ನಮ್ಮನ್ನು ನಡೆಸುತ್ತಾ ಬರಬೇಕೆಂದು ಬೇಡಿಕೊಳ್ಳುತ್ತೇವೆ. ಹೀಗೆ ಕರ್ತನೆ ನಮ್ಮ ಜೀವಿತದಲ್ಲಿ ನೀನಿದ್ದುಕೊಂಡು ನಡೆಸಿಕೊಡಬೇಕೆಂದು ನಮ್ಮ ಒಡೆಯನ್ನು ತಂದೆಯು ರಕ್ಷಕನೂ ಆಗಿರುವ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಆ ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ಆ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಂಡು. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಪರಿಶುದ್ಧವಾದ ಸಬ್ಬತ್ತಿನಕ್ಕಾಗಿ ದೈವಿಕ ಆರಾಧನೆಗಾಗಿ ಸ್ತೋತ್ರ ಸ್ವಾಮಿ. ಎಚ್ಚರವಾಗಿದ್ದು ಪ್ರಾರ್ಥಿಸುವ ಕಾರ್ಯಕ್ರಮದ ಮುಖಾಂತರವಾಗಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆಯೂ ನಿನ್ನ ಪ್ರೀತಿಯ ಕುರಿತಾದ ಸಂದೇಶವನ್ನು ಕೇಳುವಂತೆಯೂ ಹಾಗೂ ಸ್ವಾಮಿ ಈ ಸಮಯದಲ್ಲಿ ಕರ್ತನೆ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ ಸಿಕ್ಕಿಕೊಂಡಿರುವಂತ ಮಕ್ಕಳ ಬಿಡುಗಡೆಗಾಗಿ ಪ್ರಾರ್ಥಿಸಲಿಕ್ಕಾಗಿಯೂ ಕೊಟ್ಟಂತ ಈ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ತಲೆಬಾಗಿ ಬಂದಿರುವಂತ ನಿನ್ನ ಮಂದಿಯನ್ನು ನೀನು ಆಶೀರ್ವದಿಸು ಸ್ವಾಮಿ. ಆತ್ಮನ ಬಲದಿಂದ ಅಭಿಷೇಕಿಸು ಸ್ವಾಮಿ. ನಿನ್ನ ಸಂದೇಶವು ಸ್ವಾಮಿ ಪ್ರತಿಯೊಬ್ಬ ನಿನ್ನ ಮಗಳ ಜೀವಿತದಲ್ಲಿ ನೆರವೇರುವ ಹಾಗೆ ಈ ಭೂಮಿ ಮೇಲೆ ಸ್ವಾಮಿ ನಿನ್ನ ಚಿತ್ತವನ್ನ ನೆರವೇರಿಸಲು ನಮ್ಮೆಲ್ಲರ ಹೃದಯಗಳನ್ನ ನಿನ್ನ ಕೃಪಾಸ್ತಿಗೆ ಒಪ್ಪಿಸಿಕೊಡುವ ಹಾಗೆ ಕಾರ್ಯ ಮಾಡಲಿ ಸ್ವಾಮಿ. ತಲೆಬಾಗಿ ಬಂದಿರುವಂತ ಪ್ರತಿಯೊಬ್ಬ ದೇವರ ಮಕ್ಕಳನ್ನು ಸಂದೇಶ ಕೊಟ್ಟಿರುವಂತ ಎಲ್ಲ ನಿನ್ನ ಭಕ್ತರು ನಿನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು ಸ್ವಾಮಿ. ವಿಶೇಷವಾಗಿ ಕರ್ತನೆ ನಿನ್ನ ಸೇವೆ ನಮ್ಮನ್ನ ಹೆಚ್ಚಾಗಿ ಉಪಯೋಗಿಸ್ಕೊ. ನಿನ್ನ ಪರಿಶುದ್ಧವಾದ ಪ್ರೀತಿಯನ್ನ ಈ ಲೋಕದ ಜನರ ಮುಂದೆ ಸ್ವಾಮಿ ನಾವು ಅರ್ಪಣೆ ಮಾಡ್ಲಿಕ್ಕಾಗುವಂತೆ ಕಾರಣ ಮಾಡಿ. ಈ ಲೋಕದಲ್ಲಿರುವಂತಹ ದುಷ್ಟ ಜಗತ್ತಿಗೆ ಸ್ವಾಮಿ ನಿನ್ನ ಪರಿಶುದ್ಧವಾದ ಪ್ರೀತಿ ಎಷ್ಟು ಮಹತ್ವ ಮತ್ತು ನಾಶವಾಗುತ್ತಿರುವಂತ ಆತ್ಮಗಳಿಗೆ ಎಂತಹ ಪ್ರೀತಿ ಅಗತ್ಯ ಎಂಬುದನ್ನ ತೋರಿಸಿಕೊಡ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನ ಮಕ್ಕಳಾದ ನಮ್ಮನ್ನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ಪರಿಶುದ್ಧ ಆತ್ಮ ದೇವರು ನಮ್ಮನ್ನು ಉಪಯೋಗಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥ ಮುಖ್ಯ ಗುಣಪಡಿಸು. ಬಡವರನ್ನ, ಅನಾಥರನ್ನ, ವಿಧವೆಯರನ್ನ ಪರಾಮರ್ಶು ಸ್ವಾಮಿ. ಎಷ್ಟೋ ಮಕ್ಕಳು ಸಂಕಷ್ಟದಲ್ಲಿದ್ದಾರೆ ಸ್ವಾಮಿ, ಕೊರತೆಯಲ್ಲಿದ್ದಾರೆ ಸ್ವಾಮಿ, ನೋವಿನಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ ಸ್ವಾಮಿ. ಅವರಿಗೆ ಪ್ರೀತಿ ತೋರಿಸೋರಿಲ್ಲ, ಅವರಿಗೆ ಸಹಾಯಕರಿಲ್ಲ, ಅವರಿಗೆ ಬೆಂಬಲಿಗರಿಲ್ಲ. ಕಷ್ಟ ಕಾಲಗಳಲ್ಲಿ ಅವರ ಹತ್ತಿರವಿದ್ದವರ ಮೊರೆಯನ್ನ ಕೇಳುವಂತವ್ರಿಲ್ಲ ಸ್ವಾಮಿ. ನಿನ್ನ ದೂತರನ್ನ ಕಳುಹಿಸಿಕೊಡು. ನಿನ್ನ ಸಹಾಯದ ಹಸ್ತವನ್ನ ಚಾಚು. ನಿನ್ನ ಕೃಪೆಯಿಂದ ಅಂತ ಮಕ್ಕಳಿಗೆ ಬೇಕಾದಂತ ನೆರವನ್ನ ಅನುಗ್ರಹಿಸು ಸ್ವಾಮಿ. ಕೇಳಿನಿಂದ ತಪ್ಪಿಸು. ಈ ಭೂಮಿ ಮೇಲೆ ನಿನ್ನ ಪ್ರೀತಿಯನ್ನ ಅನುಭವಿಸಲು, ನಿನ್ನ ಪ್ರೀತಿಯನ್ನ ಸ್ವಾಮಿ ಈ ಲೋಕದಲ್ಲಿ ಹಂಚಿಕೊಳ್ಳಲು ಒಂದು ಅವಕಾಶವನ್ನ ಎಲ್ಲರಿಗೂ ದಯಪಾಲಿಸಿಕೊಡು ಸ್ವಾಮಿ. ದುಷ್ಟ ಜಗತ್ತಿನಲ್ಲಿ ಪಾಪದ ವಶದಲ್ಲಿ ಬಿದ್ದು ನಾಶವಾಗುತ್ತಿರುವಂತಹ ಪ್ರತಿಯೊಬ್ಬರನ್ನ ನಷ್ಟಕೊಪ್ಪಿಸ್ತೇನೆ ಸ್ವಾಮಿ. ನಿನ್ನ ಪ್ರೀತಿಯ ಸಂದೇಶವು ಅಂತ ಹೃದಯಗಳನ್ನ ಸ್ವಾಮಿ ಮಾರ್ಪಡಿಸುವಂತೆ ಕಾರ್ಯ ಮಾಡು. ಕರ್ತನೆ ನೂತನ ಪಡಿಸುವಂತ ಕೃಪೆ ತೋರು. ಪಶ್ಚಾತ್ತಾಪದಿಂದ ತುಂಬಿಸುವಂತ ಕೃಪೆ ತೋರು. ತಾವು ಮಾಡುತ್ತಿರುವಂತ ಪಾಪದ ಕಾರ್ಯಗಳು ಸ್ವಾಮಿ ನಿನ್ನನ್ನು ಎಷ್ಟು ಬಾಧಿಸಿವೆ ಎಂಬತಕ್ಕಂತ ವಿವೇಚನೆಯನ್ನು ಸ್ವಾಮಿ ಅವರಿಗೆ ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ ಸ್ವಾಮಿ. ದುಷ್ಟತ್ವದಿಂದ ಬಿಡುಗಡೆ ಮಾಡಿ ನೀತಿಯ ಮಾರ್ಗದಲ್ಲಿ ನಡೆಸಲ್ಪಡಲು ಪರಿಶುದ್ಧವಾದ ದೇವರ ವಾಕ್ಯವು, ಸತ್ಯದ ಸುವಾರ್ತೆಯು ಪ್ರಪಂಚದಲ್ಲಿರ್ತಕ್ಕಂಥ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಲ್ಪಡುವಂತೆ ಕೃಪೆ ತೋರಿಸುವ. 2000 ವರ್ಷಗಳ ಹಿಂದೆ ಸ್ವಾಮಿ ಕಲ್ವಾರಿ ಶಿಲುಬೆ ಮೇಲೆ ನೀನು ಅನುಭವಿಸಿದಂತಹ ಬಾಧೆಗಳು, ಸಂಕಷ್ಟಗಳು, ಯಾತನೆಗಳು ಸ್ವಾಮಿ ಮಾನವನ ರಕ್ಷಣೆಗಾಗಿ, ಇಂತಹ ದುಷ್ಟತ್ವದ ಪಾಪದ ಬಂಧನದಿಂದ ಬಿಡುಗಡೆಗಾಗಿ ಎಂಬುದನ್ನ ಪ್ರತಿಯೊಬ್ಬ ಮನುಷ್ಯನು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ಸೃಷ್ಟಿಕರ್ತನಾದ ನಿನ್ನ ಕೃಪಾಹಸ್ತಕ್ಕೆ ಪ್ರತಿಯೊಬ್ಬ ಮಾನವನು ತನ್ನ ಸಂಪೂರ್ಣವಾದ ಜೀವಿತವನ್ನು ಒಪ್ಪಿಸಿಕೊಟ್ಟು, ಈಗೋ ತಂದೆಯೇ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಪ್ರಾರ್ಥಿಸುವಂತಹ ಹೃದಯವನ್ನ ಪ್ರತಿಯೊಬ್ಬ ಮಾನವರಿಗೂ ಅನುಗ್ರಹಿಸು ಸ್ವಾಮಿ. ಯಾಕಂತಂದರೆ ನಿನ್ನನ್ನು ಪ್ರೀತಿಸುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಕಲ್ವಾರಿ ಶಿಲುಬೆ ಮೇಲೆ ಸ್ವಾಮಿ ನಿನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ನಿನ್ನ ಪರಿಶುದ್ಧವಾದಂತ ಪ್ರಾಣವನ್ನ ನೀನು ಒಪ್ಪಿಸಿಕೊಟ್ಟಿರ್ಬೇಕಂತಾನೆ. ನಿನ್ನನ್ನು ನಂಬುವಂತ ಪ್ರತಿಯೊಬ್ಬರು ಸ್ವಾಮಿ
ಈ ದುಷ್ಟ ಲೋಕದ ಪಾಪದ ಬಂಧನದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವದಲ್ಲಿ ಪಾಲು ಹೊಂದಿ ನಿನ್ನಲ್ಲಿ ಸಿಗುವಂತ ನಿತ್ಯವಾದಂತ ಶಾಂತಿಯನ್ನು, ಸಮಾಧಾನವನ್ನು, ಸುಕ್ಷೇಮವನ್ನು ಪಡೆದವರಾಗಿ ನಿತ್ಯ ರಾಜ್ಯದಲ್ಲಿ ಬಾಧ್ಯರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯರಾದಂತ ಬಾಬು ಮೋಸಸ್ ಅವ್ರಿಗೂ ಪಾಸ್ಟರ್ ಸ್ವಾಮಿ ಕರ್ತನೆ, ಅವರು ಇವತ್ತು ಹೃದಯದ ಶಸ್ತ್ರ ಚಿಕಿತ್ಸೆಗೆ ಒಳಗಾಗುವಾಗ ಸ್ವಾಮಿ ನಿನ್ನ ಕೃಪೆ ಅವರ ಮೇಲಿರಲಿ ಸ್ವಾಮಿ. ಅವರನ್ನ ಬಲಪಡಿಸು, ಶಕ್ತಿಗೊಳಿಸು, ಧೈರ್ಯಗೊಳಿಸು. ಅವರ ಆಪರೇಷನ್ ಸಕ್ಸಸ್ ಆಗುವಂತೆ ಕೃಪೆ ತೋರು. ವೈದ್ಯರನ್ನ ಬಲಪಡಿಸು, ಆಶೀರ್ವಾದ ಮಾಡು ಸ್ವಾಮಿ. ಯಾವುದೇ ತೊಂದರೆಗಳಿಲ್ಲದೆ ಅವರು ಸಂಪೂರ್ಣವಾಗಿ ಸ್ವಸ್ಥರಾಗಿ ಆರೋಗ್ಯವನ್ನು ಹೊಂದುವಂತೆ ಎಲ್ಲಾ ಕಾರ್ಯಗಳು ಹಿತಕರವಾಗಿ ನಡೆಯುವಂತೆ ಕಾರ್ಯ ಮಾಡು. ನಿನ್ನ ದೂತರನ್ನ ಕಾವಲಿಸು, ಕೇಡಿನಿಂದ ತಪ್ಪಿಸು ಸ್ವಾಮಿ. ದುಃಖಕ್ಕೊಳಗಾದಂತ ಈ ಕುಟುಂಬವನ್ನ ನಿನ್ನ ಕೃಪೆಯಿಂದ ಪರಾಮರಿಸಿ ಎಲ್ಲಾ ದುಃಖದಿಂದ ಅವರಿಗೆ ಶಮನ ಮಾಡಿ ಮತ್ತೆ ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ, ನಿನ್ನ ಪ್ರೀತಿ ಕೃಪೆಗಳಿಂದ ಅವರು ಆಶೀರ್ವದಿಸಲ್ಪಟ್ಟು ನಿನ್ನನ್ನು ಕೊಂಡಾಡುವಂತೆ ಕಾರ್ಯ ಮಾಡು ಸ್ವಾಮಿ. ಎಷ್ಟೋ ಮಕ್ಕಳು ಇಂಥ ಕುತ್ತಿಗೆ ಸಿಕ್ಕಿದ್ದಾರೆ ಸ್ವಾಮಿ. ನಮಗರಿವಿಲ್ಲದೆ ಇಂಥ ಘೋರವಾದ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ ಸ್ವಾಮಿ. ಅಲ್ಲೆಲ್ಲಾ ನಿನ್ನ ಪ್ರಸನ್ನತೆ ಇರಲಿ. ಅಂತ ಮಕ್ಕಳನ್ನು ಸಹ ಎಲ್ಲ ಕೇಡಿನಿಂದ ತಪ್ಪಿಸಿ ಬಿಡುಗಡೆಯನ್ನುಂಟು ಮಾಡಿ ಆರೋಗ್ಯವನ್ನು ದಯಪಾಲಿಸಬೇಕಿದ್ದಾಗಿ ಬೇಡ್ತೀನಿ ಸ್ವಾಮಿ. ತಲೆಬಾಗಿ ಬಂದಿರುವಂತ ನಿನ್ನ ಮಕ್ಕಳಾದ ನಮ್ಮನ್ನ ಈ ಬೆಳಗಿನ ಜಾವದಲ್ಲಿ ಕೃಪಾಸ್ತು ಕೃಪಿಸ್ತೇವೆ ಸ್ವಾಮಿ. ಹಿರಿಯರಂತ ಇಲ್ಲಿ ನಮ್ಮನ್ನು ಆಶ್ರಯಿಸು, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು, ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸು ಸ್ವಾಮಿ. ಹಿರಿಯರಂತ ಪ್ರೇಮನಾಥ್ ಕೋಲ್ಕರ್ ಅವ್ರನ್ನ ಕುಟುಂಬ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆಯನ್ನ ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು, ಆತ್ಮನ ಬಲದಿಂದ ತುಂಬಿಸು. ನಿನ್ನ ಸೇವೆಗೆ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಅನುಗ್ರಹಿಸಿ ಪ್ರೀತಿಯನ್ನು, ಸಂತೋಷ, ಸಮಾಧಾನಗಳನ್ನು ತುಂಬಿಸಿ ನಡೆಸು ಸ್ವಾಮಿ. ಹಿರಿಯರಂತ ಲೋಕಿಸುವನ್ನ ಕುಟುಂಬ ಮಕ್ಕಳನ್ನ ಕೊಡುವಂತ ಎಲ್ಲ ಸೇವೆಯ ಜವಾಬ್ದಾರಿಕೆಗಳನ್ನ ಆಶ್ವಾಸದಿಂದ ಬೇಡ್ತೀವಿ ಸ್ವಾಮಿ. ಅವ್ರಿಗೆ ಬೇಕಾದ ಆರೋಗ್ಯ ಸುಕ್ಷೇಮಗಳನ್ನು ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು. ಪರಿಶುದ್ಧವಾದ ಪ್ರೀತಿಯಲ್ಲಿ ಸಂತೋಷಿಸುವ ಹಾಗೆ, ಉಲ್ಲಾಸಿಸುವ ಹಾಗೆ, ಹರ್ಷಿಸುವ ಹಾಗೆ ಅನೇಕರಿಗೆ ಸತ್ಯದ ಸುವಾರ್ತೆಯನ್ನು ಸಾರುವಾಗಿ ಅವ್ರನ್ನ ಬಲಪಡಿಸು. ಹಿರಿಯರಾದ ವಿಜಯ್ ಕುಮಾರ್ ಆಶು ಸ್ವಾಮಿ ಅವ್ರ ಕುಟುಂಬ ಮಕ್ಕಳನ್ನ ಮಾಡುವಂತ ಸೇವೆನ ಆಶ್ವಾಸು. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಶುಭವನ್ನು ಕೊಡು ಸ್ವಾಮಿ. ನೀತಿಯ ಸೇವೆಯಲ್ಲಿ ಅವನು ಉಪಯೋಗಿಸ್ಕೊ. ನೀನೇ ಮಹಿಮೆ ಹೊಂದಿ ನಿನ್ನ ರಾಜ್ಯವನ್ನು ಅವರ ಜೀವಿತದಲ್ಲಿ ಸಿದ್ಧಪಡಿಸು. ಮಗಳಾದಂತ ಆನೆಯವ್ರಿಗೂ ಪ್ರಾರ್ಥನೆ ಸ್ವಾಮಿ. ಅವ್ರ ಯಜಮಾನನ ತಾಯಿಯನ್ನ, ಅವ್ರ ಕುಟುಂಬವನ್ನು ಅಷ್ಟಪಡ್ತೇನೆ ಸ್ವಾಮಿ. ಅವರು ಬಲಪಡಿಸು, ಚೈತನ್ಯ ಪಡಿಸು, ಆತ್ಮನ ವರಗಳಿಂದ ತುಂಬಿಸು. ನೀತಿಯ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸು ಸ್ವಾಮಿ. ನಿನ್ನ ಪರಿಶುದ್ಧವಾದ ಪ್ರೀತಿಯನ್ನ ನಾವಿರುವಂತೆ ಎಲ್ಲಾ ಸ್ಥಳದಲ್ಲಿ ಸ್ವಾಮಿ ಹಂಚಿ ನಿನ್ನನ್ನು ಘನಪಡಿಸುವಂತೆ ಕೃಪೆಯನ್ನ ಮಗಳ ಮೇಲೆ ಅನುಭವಿಸು. ನಿನ್ನ ಪರಿಶುದ್ಧವಾದ ಪರಾಮರ್ಶಿ ಮುನ್ನಡೆಸು ಸ್ವಾಮಿ. ಸಹೋದರ ಜಾನ್ ಡೇವಿಡ್ ಅವ್ರಿಗೋಸ್ಕರ ಸ್ವಾಮಿ. ಅವರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಅವರ ಕೊರತೆಗಳು ನೀಗಿಸು, ಅವರ ಅವಸ್ಥೆಯನ್ನು ಪೂರೈಸು ಸ್ವಾಮಿ. ಸದ್ಯದ ಪರಿಸ್ಥಿತಿಯಿಂದ ಹೊರಗೆ ಬರುವಂತೆ, ಚೇತರಿಸಿಕೊಂಡು ನಿನ್ನನ್ನು ಸಂತೋಷದಿಂದ ಕೊಂಡಾಡುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನ ಆಶೀರ್ವಾದಗಳನ್ನು ಅನುಭವಿಸುವಂತೆ ಎಲ್ಲಾ ಸುರಕ್ಷತೆಯನ್ನು ಅವರಿಗೆ ಅನುಗ್ರಹಿಸು ಸ್ವಾಮಿ. ಎಲ್ಲ ಕೊರತೆಯನ್ನು ನೀಗಿಸಿ, ಎಲ್ಲ ಕೇಳಿ ತಪ್ಪಿಸಿ ಕಾಪಾಡ ರಾಜ. ನಮಗಾಗಿ ಪ್ರಾರ್ಥನೆ ಸ್ವಾಮಿ. ಕುಟುಂಬ ಮಕ್ಕಳನ್ನ ಮಾಡುವಂತ ಸೇವೆಯನ್ನ, ಸಭೆಯನ್ನ ನಿನ್ನಷ್ಟುಕೊಪ್ತೇನೆ ಸ್ವಾಮಿ. ನನ್ನನ್ನು ಆಶ್ರಯಿಸು, ಆತ್ಮನ ಬಲದಿಂದ ಅಭಿಷೇಕಿಸು. ಈ ಉನ್ನತವಾದ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗಲು ಬೇಕಾದ ಆರೋಗ್ಯ, ಕ್ಷೇಮ, ಸಮಾಧಾನ, ಆತ್ಮನ ನಡೆಸುವಿಕೆ, ಪರಲೋಕದ ನಡೆಸುವಿಕೆಗಳನ್ನ, ವರದಾನಗಳನ್ನ ಹೆಚ್ಚುವಾಗಿ ಅನುಗ್ರಹಿಸಿ ನಮ್ಮೆಲ್ಲರನ್ನ ಬಲಪಡಿಸಿ ಈ ಸೇವೆಯನ್ನ ಅಭಿವೃದ್ಧಿಪಡಿಸಿ ಅನೇಕ ಆತ್ಮಗಳಿಗೆ ಸತ್ಯದ ಸಂದೇಶವು ಮುಟ್ಟುವಂತೆ, ಅನೇಕ ಆತ್ಮಗಳು ನಿತ್ಯ ಜೀವವನ್ನು ಪಡೆದು ನಿನ್ನ ರಾಜ್ಯದಲ್ಲಿ ಸ್ವಾಮಿ ನಿನ್ನನ್ನು ಘನಪಡಿಸಲಿಕ್ಕಾಗುವಂತೆ ಕಾರ್ಯ. ಈಗ ಸ್ವಾಮಿ ಬೆಳಗ್ಗೆ ನಿನ್ನನ್ನು ಆರಾಧಿಸುವಂತ ಎಲ್ಲಾ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ಎಲ್ಲಾ ಮಕ್ಕಳ ಮೇಲೆ ನಿನ್ನ ಕೃಪೆ ಇರಲಿ. ಸಂತೋಷದಿಂದಲೂ, ಸಮಾಧಾನದಿಂದಲೂ, ಸಂತೃಪ್ತಿಯಿಂದಲೂ, ನೆಮ್ಮದಿಯಿಂದಲೂ ಪರಿಶುದ್ಧವಾದ ಸಬ್ಬತ್ತಿನದ ಆಶೀರ್ವಾದವನ್ನು ಹೊಂದಿ ನಿನ್ನನ್ನು ಘನಪಡಿಸುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಕಾರ್ಯ. ಎಲ್ಲಾ ಘನ, ಮಾನ, ಸ್ತುತಿ, ಸ್ತೋತ್ರಗಳು ನಿನ್ನೊಬ್ಬನಿಗೆ ಆಗಲಿ ಸ್ವಾಮಿ. ವಿಶ್ವದಾದ್ಯಂತ ಸ್ವಾಮಿ ಕ್ರೈಸ್ತ ಜಗತ್ತನ್ನ ಆಶೀರ್ವದಿಸಿ ನಿನ್ನ ಮಹಿಮೆ ಹೊಂದಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆಯ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ, ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧದಿಂದ ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧ ಆತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು
ತಲೆಬಾಗಿ ಬಂದಿರುವಂತ ನಿನ್ನ ಮಂದಿಯ ಸಂಗಡ, ಬರಲಿಕ್ಕಾಗದೆ ಸಂದೇಶವನ್ನು ಕೇಳಲಿಕ್ಕಿರುವಂತ ನಿನ್ನ ಭಕ್ತರ ಸಂಗಡ, ಹಾಗೂ ನಿನ್ನನ್ನು ಪ್ರೀತಿಸುವಂತ ಯಥಾರ್ಥವಾದಂತ ಭಕ್ತಿಯನ್ನ ಹೊಂದಿ ನಿನ್ನನ್ನು ಆರಾಧಿಸುವಂತ ಎಲ್ಲಾ ನಿನ್ನ ಭಕ್ತ ಗಣದ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಪರಿಶುದ್ಧವಾದ ಸಮಯವನ್ನ ದೇವರ ಕೃಪಾ ಸನ್ನಿಧಾನದಲ್ಲಿ ಕಳೆಯುವ ಹಾಗೆ ನಮ್ಮೆಲ್ಲರನ್ನ ಬರಮಾಡುವಂತ ದೇವರಿಗೆ ಕೊಂಡಾಟಗಳನ್ನ ಸಲ್ಲಿಸುತ್ತಾ ಈ ಸಮಯಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ ಅನುದಿನವೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ರಿಸ್ತನ ಈ ಯೋಜನೆಯನ್ನ ಸಂಪೂರ್ಣಗೊಳಿಸಲು ಪವಿತ್ರಾತ್ಮ ದೇವರು ನಮ್ಮೆಲ್ಲರನ್ನ ಉಪಯೋಗಿಸುತ್ತಾ ನಡೆಸುತ್ತಾ ಮಹಿಮೆ ಹೊಂದಲಿ ಎಂಬುದಾಗಿ ಹೇಳುತ್ತಾ ನಮ್ಮೆಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು, ಸಂಪತ್ತಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಕರ್ತನ ಹೆಸರಿನಲ್ಲಿ ವಂದಿಸುತ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಿ. Thank you, Pastor. ಥ್ಯಾಂಕ್ ಯು. Thank you very much. May God bless your relative. They're always madly. ಪ್ರಾರ್ಥನೆ ಮಾಡಿ ಅವ್ರಿಗೋಸ್ಕರ. Yeah, definitely.